ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ ಸರ್. ಲರ್ನ್ ವಿತ್ ಕಿಟ್ಟಿ ಸರ್ ಒಂದು ವಿಡಿಯೋಗಳಿಗೆ ಸ್ವಾಗತ. ನಾನು NCERT-DSCERT ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಓದ್ತಾ ಹೋಗೋಣ. ನನ್ನ ಜೊತೆ ನೀವು ಓದಬೇಕು. ನಿಮ್ಮ ಜೊತೆ ಯಾವುದಿರಬೇಕು, 6th ಗೊತ್ತಾಗ್ತಿದೆಯಾ, ಸೈನ್ಸ್ ಪಾರ್ಟ್ 1 ಬುಕ್ ಇರಬೇಕು. ಆ ಒಂದು ಪಾರ್ಟ್ ಬುಕ್ ಇತ್ತು ಅಂದರೆ ನಾವು ಓದ್ತಾ ಹೋಗೋಣ. ಇದು ಇವತ್ತಿನ ಚಾಪ್ಟ್ರು 6th ಅಧ್ಯಾಯ 6, ಚಾಪ್ಟರ್ 6 ಮೆಟೀರಿಯಲ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿನ ಸಾಮಗ್ರಿಗಳು. ಗೊತ್ತಾಗ್ತಿದೆಯಾ? ಇಲ್ಲೊಂದು ಇದೆ ನೋಡಿ, ದ ಮೆಟೀರಿಯಲ್ಸ್ ಯೂಸ್ಡ್ ಟು ಮೇಕ್ ದ ಕ್ರೂಸಿಬಲ್ ವೆಸಲ್ ಯೂಸ್ಡ್ ಟು ಮೆಲ್ಟ್ ದ ಸಬ್ಸ್ಟೆನ್ಸ್ ಆರ್ ಕ್ಲೇ ಅಂಡ್ ಐರನ್. ಅಂದರೆ ವಸ್ತುಗಳನ್ನು ಕರಗಿಸಲು ಬಳಸುವ ಪಾತ್ರೆ ಮತ್ತು ಮೂಸೆ ಅಂತ ಕರೀತಾರೆ. ಉಪಯೋಗಿಸುವ ಸಾಮಗ್ರಿಗಳು ಜೇಡಿ ಮಣ್ಣು ಮತ್ತು ಕಬ್ಬಿಣ. ಮತ್ತು ವಸ್ತುಗಳನ್ನು ಕರಗಿಸಲು ಬಳಸುವ ಪಾತ್ರೆ ಮೂಸೆ ಅಂತ ಕರೀತಾರೆ. ಅದು ಯಾವುದರಿಂದ ಆಗಿತ್ತು ಅಂದರೆ ಜೇಡಿ ಮಣ್ಣು ಪ್ಲಸ್ ಕಬ್ಬಿಣದಿಂದ ಆಗಿತ್ತು ಅಂತ ರಸರತ್ನ ಸಮುಚ್ಚಯದಲ್ಲಿ 10.3 ಒಂದು ಶ್ಲೋಕದಲ್ಲಿ ಹೇಳುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನಮ್ಮ ಸುತ್ತಮುತ್ತಲಿ ಹಲವಾರು ವಸ್ತುಗಳಿವೆ. ಗೊತ್ತಾಗ್ತಿದೆಯಾ? ಹಲವಾರು ವಸ್ತುಗಳಿದೆ. ಅವನು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಬೇಕು? ಏಕೆಂತಂದರೆ ನಾವು ಮೊದಲನೇ ಚಾಪ್ಟರಲ್ಲಿ ಏನು ಮಾಡಿದ್ವಿ, ಜೀವಿಗಳ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಪ್ರಾಣಿಗಳು ಮತ್ತು ಪಕ್ಷಿಗಳು, ಸಸ್ಯಗಳನ್ನು ಬೇರುಗಳ ಆಧಾರದ ಮೇಲೆ, ಕಾಂಡಗಳ ಆಧಾರದ ಮೇಲೆ, ಎಲೆಗಳ ಆಧಾರದ ಮೇಲೆ ನಾವೇನು ಮಾಡೋದು, ಡಿವೈಡ್ ಮಾಡಿದ್ವಿ, ಕ್ಲಾಸಿಫಿಕೇಶನ್ ಮಾಡಿದ್ವಿ. ಈಗ ನಾವು ನಮ್ಮ ಸುತ್ತಮುತ್ತ ಇರುವ ವಸ್ತುಗಳಿವೆ, ಅವುಗಳನ್ನ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಬೇಕು. ಎಕ್ಸಾಂಪಲ್ಲು, ಈ ಒಂದು ಚಾಪ್ಟ್ರಲ್ಲಿ ನಾವು ಏನು ಕಲಿತೀವಿ ಅಂದರೆ ಮ್ಯಾಟರ್ ಅಂದರೆ ಏನು, ಮ್ಯಾಟರ್ ಅಂದರೆ ದ್ರವ್ಯ ಅಂತಂದರೆ ಏನು, ಮತ್ತು ಎಲಿಮೆಂಟ್ಸ್ಗಳಂದ್ರೆ ಏನು. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಅವನ್ನ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಅಂದರೆ ಯಾವ ರೀತಿ ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ನೋಡಬೇಕಾಗುತ್ತೆ. ಓದ್ತಾ ಹೋಗೋಣ, ಚಾಪ್ಟರ್ ಓದ್ತಾ ಹೋಗೋಣ. ನೀವು ಸಹ ನನ್ನ ಜೊತೆ ಓದ್ತಾ ಹೋಗಿ ಪುಸ್ತಕನ ಮುಂದೆ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಸುತ್ತಮುತ್ತಲಿನ ವಸ್ತುಗಳ ಗಮನಿಸುವಿಕೆ ಅಂದರೆ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳನ್ನ ಗಮನಿಸಬೇಕು. ಯಾಕೆ ನಮ್ಮ ಸುತ್ತಮುತ್ತ ಇರೋ ವಸ್ತು, ಯಾವುದೇ ಒಂದು ವಸ್ತು ಮಟೀರಿಯಲ್ಲಿಂದ ಆಗಿದೆ. ಗೊತ್ತಾಗ್ತದೆ, ದ್ರವ್ಯದಿಂದ ಆಗಿದೆ. ಅದು ಯಾವುದು ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಪ್ಲಾಸ್ಮಾ ಇರ್ಬೋದು. ಈ ಎಲ್ಲ ಸ್ಟೇಟಸ್ಸು ಒಂದಿಲ್ಲ ಒಂದು ರೀತಿಯ ಒಂದು ಮ್ಯಾಟರ್ ಅಂತಲೇ ಕರಿಬೋದು. ಅವನ್ನ ನಾವು ಮ್ಯಾಟರ್ನ ಏನು ಮಾಡ್ಬೋದು, ಹಲವಾರು ವಿಧಗಳಾಗಿ ವಿಂಗಡಿಸ್ತೀವಿ. ಎಕ್ಸಾಂಪಲ್ ಆಗಿ ಎಲಿಮೆಂಟ್ಸ್, ಮಿಕ್ಸ್ಚರ್ಸ್, ಸಬ್ಸ್ಟೆನ್ಸ್, ಇನ್ನು ಹಲವಾರು ರೀತಿ ನಾವೇನು ಮಾಡ್ತೀವಿ. ಮತ್ತು ಇದರಲ್ಲೂ ಸಹ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸಬ್ಸ್ಟೆನ್ಸಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್, ಇಂಪ್ಯೂರ್ ಸಬ್ಸ್ಟೆನ್ಸು, ಮಿಕ್ಸ್ಚರಲ್ಲಿ ಹೋಮೋಜಿನಿಯಸ್ಸು, ಹೆಟ್ರೋಜಿನಿಯಸ್ಸು, ಅದೆಲ್ಲ ಮುಂದೆ ನೋಡ್ತಾ ಹೋಗೋಣ. ಈಗ ನಾವು ಪಾಠದಲ್ಲಿ ಏನಿದೆ ಅಥವಾ 6th ಏನಿದೆ ಅದನ್ನು ನೋಡ್ತಾ ಹೋಗೋಣ. ಅದರ ಮುಂದುವರಿದ ಭಾಗಗಳನ್ನ ಮುಂದಿನ ತರಗತಿಗಳಲ್ಲಿ ಓದ್ತಾ ಹೋಗೋಣ. ಓಕೆನಾ? ನೋಡೋಣ. ಬೇಸಿಗೆ ರಜೆ ನಂತರ ಗುಲಾನ್ ಮತ್ತು ಶೀಲಾ ತಮ್ಮ ಹೊಸ ತರಗತಿಗಳಿಗೆ ಹೋಗಲು ಉತ್ಸುಕರಾಗಿದ್ದಾರೆ. ಅವರು ತಮ್ಮ ತರಗತಿಯನ್ನು ಪ್ರವೇಶಿಸಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಸ್ಕೂಲಿಗೆ ಬಂದಿದ್ದಾರೆ ಇಬ್ಬರು ಮಕ್ಕಳು. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ನೀನು ಇಂದು ಶಾಲೆಗೆ ಏನು ತಂದಿದ್ದೀಯಾ ಎಂದು ಶೀತಾ ಕೇಳುತ್ತಾಳೆ. ನೋಡು, ನನ್ನ ಬಳಿ ಹೊಸ ಪುಸ್ತಕ ಇದೆ, ನೋಟ್ ಪುಸ್ತಕ ಇದೆ. ನನ್ನ ಬಳಿ ಹೊಸ ನೋಟ್ ಪುಸ್ತಕ ಮತ್ತು ಪೆನ್ ಕೂಡ ಇದೆ ಅಂತ ಇವರಿಬ್ಬರು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಸಮಯ ನಂತರ ವಿಜ್ಞಾನ ಶಿಕ್ಷಕಿ ವಿದ್ಯಾ ತರಗತಿಯನ್ನು ಪ್ರವೇಶಿಸಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು ಅವರೊಂದಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ಅನೇಕ ವಸ್ತುಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ನಾನು ಯಾವ ರೀತಿ ನಿಮಗೆ ಈಗ ಸ್ಟಾರ್ಟ್ ಮಾಡೋದು ಪಾಠನ, ಅದೇ ರೀತಿ ಮಕ್ಕಳಿಗೆ ಆ ಟೀಚರ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ದಿನನಿತ್ಯ ಉಪಯೋಗ ವಸ್ತುಗಳ ಕುರಿತು ಮಾತಾಡ್ತಾರೆ. ಅವರಿಗೆ ಪ್ರಶ್ನಿಸುತ್ತಾರೆ. ಅವರು ಹೇಗೆ ಪರಸ್ಪರ ಹೋಲುತ್ತವೆ, ಅವು ಹೇಗೆ ಭಿನ್ನವಾಗಿವೆ, ಅವುಗಳ ಆಕಾರ, ಬಣ್ಣಗಳು ಯಾವುವು, ನೀವು ಅವುಗಳನ್ನು ಸ್ಪರ್ಶಿಸಿದಾಗ ನಿಮ್ಗಾಗುವ ಅನುಭವವೇನು, ಅವುಗಳಲ್ಲಿ ಇತರ ವಸ್ತುಗಳಿಂದ ಭಾರವಾಗಿವೆ. ಈ ರೀತಿ ಏನು ಮಾಡಿದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಎಲ್ಲ ವಸ್ತುಗಳು ಕಾಗದ, ಮರ, ಬಟ್ಟೆ, ಗಾಜು, ಲೋಹ, ಪ್ಲಾಸ್ಟಿಕ್, ಜೇಡಿಮಣ್ಣು ಮತ್ತಿತರ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ. ಒಂದು ವಸ್ತುವನ್ನು ಉತ್ಪಾದಿಸಲು ಬಳಸುವ ಯಾವುದೇ ಪದಾರ್ಥವನ್ನು ಸಾಮಗ್ರಿ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆ? ಇದನ್ನ ಹೇಳ್ತಾರೆ ಸಾಮಗ್ರಿ ಅಂತ ಕರೀತಾರೆ. ಯಾವುದೇ ಒಂದು ವಸ್ತುಗಳನ್ನ ನಾವು ಮೆಟೀರಿಯಲ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಎನಿ ಸಬ್ಸ್ಟೆನ್ಸ್ ಗೊತ್ತಾಗ್ತಿದೆ. ಯಾವುದೇ ಒಂದು ಸಬ್ಸ್ಟೆನ್ಸು ದಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್ ರೆಫರ್ಡ್ ಆಸ್ ಎ ಮೆಟೀರಿಯಲ್ ಅಥವಾ ಸಾಮಗ್ರಿ ಅಂತ ಕರಿತೀವಿ, ಮಟೀರಿಯಲ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತುಗಳನ್ನ ತಯಾರಿಸಲು ಬೇಕಾಗುವ ಒಂದು ವಸ್ತು, ಆಬ್ಜೆಕ್ಟ್ ಅಂತ ಕರಿತೀವಿ. ನೀವು ನೋಡಿರುವ ನಿಮ್ಮ ಸುತ್ತಮುತ್ತಲ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಅವುಗಳಿಂದ ಮಾಡಲ್ಪಟ್ಟ ವಸ್ತುಗಳ ಹೆಸರುಗಳನ್ನು ಕೋಷ್ಟಕ 6.1ರಲ್ಲಿ ಬರೆಯಿರಿ. ಗೊತ್ತಾಗ್ತಿದೆ? ನೀವು ಏನೇನು ನೋಡಿರ್ತೀರ ಮತ್ತು ಅವು ಯಾವರಿಂದ ಆಗಿದೆ. ಈಗ ನೋಡಿ, ಎಕ್ಸಾಂಪಲ್ಲು ನನ್ನ ಪ್ರಕಾರ ಪೆನ್ ಅಂದ್ಕೊಳ್ಳಿ. ಪೆನ್ನು ಪ್ಲಾಸ್ಟಿಕ್ ಆಗಿದೆ, ಮತ್ತು ಅದರಲ್ಲಿ ಸ್ವಲ್ಪ ಮೆಟಲ್ ಇದೆ. ಯಾಕೆಂತಂದರೆ ನಿಬ್ ಇರುತ್ತಲ್ಲ, ಅದು ಮೆಟಲ್ ಇರುತ್ತೆ. ಮತ್ತು ಇಂಕ್ ಇದೆ ಅಲ್ವಾ? ಅದೇ ರೀತಿ ನೀವು ಪೆನ್ಸಿಲ್ ತಗೊಂಡ್ರೆ ನೀವು ಏನು ಬರಿಬೋದು, ಲೈಕ್ ಅದು ವುಡ್ ಇದೆ, ಅದರಲ್ಲಿ ಗ್ರಾಫೈಟ್ ಇದೆ, ಲೆಡ್ ಅಲ್ವಾ? ಈ ರೀತಿ ಅದನ್ನು ಬರಿತಾ ಹೋಗ್ತೀರಾ. ಹಾಗೆ ನೀವು ಅಬ್ಸರ್ವ್ ಮಾಡ್ತೀವಿ, ಅದನ್ನು ಬರಿತಾ ಹೋಗಿ ದೈನಂದಿನ ಅವಲೋಕನಗಳ ಆಧಾರದ ಮೇಲೆ ವಸ್ತುಗಳು ವಿವಿಧ ಸಾಮಗ್ರಿಗಳನ್ನು ಪಡೆಯುವುದು ತೀರ್ಮಾನಿಸಬಹುದು. ನೀವು ಒಂದು ಜನರಲ್ ಎವ್ರಿಡೇ ಅಬ್ಸರ್ವೇಷನ್ ನೋಡಿದಾಗ
ಒಂದು ಕನ್ಕ್ಲೂಷನ್ ಬರ್ಬೋದು. ಯಾಕಂದರೆ ಎಲ್ಲ ಆಬ್ಜೆಕ್ಟ್ಸು ಆರ್ ಮೇಡ್ ಆಫ್ ವೇರಿಯಸ್ ಮೆಟೀರಿಯಲ್ಸ್ ಇಂದ ಆಗಿದೆ ಅಂತ ನಮಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ನೀವು ಬೇಕಾದ್ರೆ ಬರೆದು ನೋಡಿದ್ರೆ ಗೊತ್ತಾಗ್ತಿದೆಯಾ. ನೋಡಿ ನಾವೀಗ ಹರಪ್ಪ ಮೊಹೆಂಜೊದರೋಗೆ ಹೋಗೋಣ. ಯಾಕೆಂತಂದರೆ ಹರ್ಲಿಯಲ್ಲಿ ಭಾರತೀಯ ಉಪಖಂಡಗಳಲ್ಲಿ ಗಂಗಾಬಯಲು, ಲಹುರದೇವ ಮತ್ತು ಬಲೂಚಿಸ್ತಾನ ಮೆಹರ್ಗಢಗಳಲ್ಲಿ ಕಂಡುಬರುವ ಅತ್ಯಂತ ಹಳೆಯ ಕುಂಭಕಾರಿಕೆ 7000 ರಿಂದ 8000 ವರ್ಷಗಳಷ್ಟು ಹಿಂದಿನಷ್ಟು. ಚಕ್ರ ತಿರುಗಿಸಿ ಮಡಕೆ ಮಾಡುವ ವಿಧಾನ, ಬಣ್ಣ ಹಾಕುವಿಕೆ, ವಿವಿಧ ಬಣ್ಣಗಳನ್ನು ಬಳಸಿ ರಕ್ಷಣಾತ್ಮಕ ಮತ್ತು ಅಲಂಕಾರಿಕ ಲೇಪನ ಮಾಡುವ ಸ್ಲಿಪ್ಸ್ ಎಂದು ಕರೆಯಲಾಗುತ್ತಿತ್ತು. ಗೊತ್ತಾಗುತ್ತೆ, ಸ್ಲಿಪ್ಸ್ ವೆರಿ ಇಂಪಾರ್ಟೆಂಟ್, ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಲೇಪನ ಮಾಡೋದು, ಮಡಕೆಗಳನ್ನ ತಯಾರು ಮಾಡಿದ್ದಕ್ಕೆ ಬಣ್ಣ ಹಾಕೋದು ಮತ್ತು ರಕ್ಷಣಾತ್ಮಕ ಮತ್ತು ಅಲಂಕಾರಿಕ ಲೇಪನ ಮಾಡೋದಕ್ಕೆ ಸ್ಲಿಪ್ಸ್ ಅಂತ ಹೇಳ್ತಾರೆ. ಈ ತಂತ್ರವನ್ನು ಕ್ರಿಸ್ತಪೂರ್ವ 4000ದ ನಂತರ ಸಿಂಧೂ ಸರಸ್ವತಿ ಬಯಲಿನ ಜನರು ಅಭಿವೃದ್ಧಿಪಡಿಸಿದರು. ಈ ತಂತ್ರಗಳು ಸಿಂಧೂ ಸರಸ್ವತಿ ಹರಪ್ಪನ್ ಎಂದು ಕರೆಯಲ್ಪಡುವ ನಾಗರಿಕತೆಯ ಕ್ರಿಸ್ತಪೂರ್ವ 2600 ರಿಂದ 1900 ಸಮಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದುವ. ಇದನ್ನು ಉಜ್ವಲ ಕೆಂಪು ಬಣ್ಣದ ಮೇಲ್ಮೈ ಚಿತ್ರಿಸಿದ ಕಪ್ಪು ಬಣ್ಣದ ವಿನ್ಯಾಸಗಳಿರುವ ಜಾಮಿಯ ರಚನೆಗಳಲ್ಲಿ ಜಲವಾಸಿ ಮತ್ತು ನೆಲವಾಸಿ ಪ್ರಾಣಿಗಳ ಚಿತ್ರಗಳಲ್ಲಿ ಮನಗಾಣಬಹುದು. ಅಂದರೆ ಈ ಹರಪ್ಪ ಮೊಹೆಂಜೊದರೋದಲ್ಲಿ ಈ ರೀತಿ ಪಾಠಗಳನ್ನ ತಯಾರು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕ್ರಿಸ್ತಶಕ 2600 ರಿಂದ 1900 ಸಮಯದಲ್ಲಿ. ಗೊತ್ತಾಗ್ತಿದೆಯಾ. ಸಿಂಧೂ ಬಯಲಿನ ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪನ್ ನಾಗರಿಕತೆಯಲ್ಲಿ ಕಂಡುಬರುತ್ತದೆ. ಮಡಕೆಗಳು, ಪಾತ್ರೆಗಳು, ಬಟ್ಟಲುಗಳು, ಇತರ ವಸ್ತುಗಳನ್ನು ತಯಾರಿಸಲು ಬಳಸುವ ಜೇಡಿಮಣ್ಣನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಸ್ವಚ್ಛಗೊಳಿಸಿ ಜರಡಿ ಹಿಡಿದು ಇಸುಕಿ ಚಕ್ರದ ಮೇಲೆ ತಿರುಗಿಸಿ ಸೂಕ್ತ ಆಕಾರ ಕೊಟ್ಟು ಅಂತಿಮವಾಗಿ ಅಗ್ನಿಗೂಡುಗಳಲ್ಲಿ ಸುಡುತ್ತಾರೆ. ಸುಟ್ಟ ಜೇಡಿಮಣ್ಣು ಟೆರ್ರಾಕೋಟಾ ಎನ್ನುವರು. ಗೊತ್ತಾಗ್ತದೆ ನೋಡಿ, ಈ ರೀತಿ ಒಂದು ಚಕ್ರ ಇರುತ್ತೆ, ಅದನ್ನು ಅದ್ರ ಮೇಲೆ ಜೇಡಿಮಣ್ಣು ಇಟ್ಬಿಟ್ಟು ಮಡಕೆಗಳನ್ನ ಮಾಡೋರು. ಹಿಂಗೆ ಗೊತ್ತಾಗ್ತಿದೆಯಾ. ಮಡಕೆಗಳನ್ನು ಅಡುಗೆಯಿಂದ ಹಿಡಿದು ಆಹಾರ ಧಾನ್ಯಗಳ ಎಣ್ಣೆ, ತುಪ್ಪ ಮತ್ತಿತರ ವಸ್ತುಗಳ ಸಂಗ್ರಹಣೆಯಾಗಿ ಅಂದರೆ ಸ್ಟೋರೇಜ್ ಮಾಡೋಕ್ಕೆ ಬಳಸಲಾಗುತ್ತಿತ್ತು. ಕೆಲವು ದೊಡ್ಡ ಶೇಖರಣಾ ಜಾಡಿಗಳು ಮತ್ತು ಇತರ ಕುಂಭಕಾರಿಕೆ ವಸ್ತುಗಳನ್ನು ನವದೆಹಲಿಯ ರಾಷ್ಟ್ರೀಯ ವಸ್ತುಗಳಲ್ಲಿ ಈಗಲೂ ಸಹ ಪ್ರದರ್ಶಿಸಲಾಗಿದೆ. ನೋಡಿ, ಹರಪ್ಪ ಮೊಹೆಂಜೊದರೋದಲ್ಲಿ ಎಷ್ಟು 2600 ಇಂದ 1900 BC ಏನಾಗಿತ್ತು, BCEನಲ್ಲಿ ಈ ಥರ ಪಾಟ್ಗಳನ್ನ ಮಾಡ್ತಾಯಿದ್ರು. ಗೊತ್ತಾಗ್ತಿದೆಯಾ. ಪಾಟ್ಗಳನ್ನ ಮಾಡಿ ಅದರಲ್ಲಿ ಏನು ಮಾಡ್ತಾಯಿದ್ರು, ಫುಡ್ಡನ್ನ ಸ್ಟೋರೇಜ್ ಮಾಡ್ತಿದ್ರು, ಕುಕ್ಕಿಂಗ್ ಯೂಸ್ ಮಾಡ್ತಾಯಿದ್ರು. ಗ್ರೈನ್ಸು, ಆಯಿಲು, ಗೀ ಮತ್ತು ಡೈಲಿ ಲೈಫ್ಗೆ ಅವನ್ನ ಯೂಸ್ ಮಾಡ್ತಿದ್ದು. ವೆರಿ ಲಾರ್ಜ್ ಸ್ಟೋರೇಜ್ ಜಾರ್ಸ್ನ ಬೇಕಾದ್ರೂ ನಾವು ಕಂಡುಬರೋದಲ್ಲಿ. ಗೊತ್ತಾಗ್ತಿದೆಯಾ. ಆಮೇಲೆ ಅದರ್ ಪಾಟ್ರಿ ಐಟಮ್ಸು ನಮಗೆ ಏನಾಗುತ್ತೆ ಎಕ್ಸಿಬಿಟ್ ಆಗಿದೆ. ಈ ಪ್ರೆಸೆಂಟು ಅವನ್ನ ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯೂ ದಿಲ್ಲಿನಲ್ಲಿ ಇಟ್ಟಿದ್ದಾರೆ. ಅವನ್ನ ಗೊತ್ತಾಗ್ತದೆ, ದೆಹಲಿನಲ್ಲಿ ಇಟ್ಟಿದ್ದಾರೆ. ಅಂದರೆ ಇಂದಿನ ಕಾಲದಲ್ಲಿ ಯಾವ ರೀತಿ ತಯಾರು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾರೆ ವಸ್ತುಗಳನ್ನ. ನೋಡಿ, ನಾವು ಸಾಮಗ್ರಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಗೊತ್ತಾಗ್ತಿದೆ, ನಾವು ಎಲಿಮೆಂಟ್ಸ್ ಅಥವಾ ಮೆಟೀರಿಯಲ್ಸ್ ಬಗ್ಗೆ ನಾವು ತಿಳ್ತೋಗೋಣ. ನಾವೀಗ ಒಂದು ಪ್ರಯೋಗ ಮಾಡ್ತಾ ಹೋಗೋಣ, ಅಂದರೆ ಒಂದು ಚಟುವಟಿಕೆ ಮಾಡ್ತಾ ಹೋಗೋಣ. 6 ಪಾಯಿಂಟಲ್ಲಿ ತೋರಿಸುವ ವಸ್ತುಗಳನ್ನು ಅವುಗಳ ಸಾಮಾನ್ಯ ಗುಣಗಳ ಆಕಾರ, ಬಣ್ಣ, ಗಡಸುತನ, ಮೃದು, ಹೊಳಪು, ಮುಸುಕುತನ ಮತ್ತು ಅವುಗಳನ್ನು ತಯಾರಿಸಲು ಬಳಸಿದ ಕಚ್ಚಾ ವಸ್ತುಗಳ ಆಧಾರದ ಮೇಲೆ ವರ್ಗೀಕರಿಸಿ. ಗೊತ್ತಾಗ್ತಿದೆ ನೋಡಿ, ಇಲ್ಲಿ ವಸ್ತುಗಳಿಂದ ಯಾವುದ್ರ ಮೇಲೆ ಆಧರಿಸಿ ಅಂತಂದರೆ, ಒಂದು ಆಕಾರ, ಬಣ್ಣ, ಗಡಸುತನ, ಮೃದುತ್ವ, ಹೊಳಪು, ಮುಸುಕುತನ, ಅವುಗಳನ್ನು ತಯಾರಿಸಿದ ಕಚ್ಚಾ ಪದಾರ್ಥಗಳ ಆಧಾರದ ಮೇಲೆ ಡಿವೈಡ್ ಮಾಡಿ. ಲೈಕ್ ಹೆಂಗೆ ಪ್ರಾಪರ್ಟಿನ ಸಚ್ ಆಸ್ ಶೇಪ್ ಆಗಿರ್ಬೋದು, ಕಲರ್ಸು ಮತ್ತು ಹಾರ್ಡ್ನೆಸ್ಸು, ಸಾಫ್ಟ್ನೆಸ್ಸು, ಶೈನು, ಡಲ್ನೆಸ್ಸು, ಮೆಟೀರಿಯಲ್ ದೇ ಆರ್ ಮೇಡ್ ಆಫ್ ಯಾವ ಒಂದು ಮೆಟೀರಿಯಲಿಂದ ಮಾಡಿದ್ದಾರೆ ಅನ್ನೋದನ್ನ ನೀವು ಕ್ಲಾಸಿಫಿಕೇಶನ್ ಮಾಡಿ. ವಸ್ತುಗಳನ್ನು ವರ್ಗೀಕರಿಸಿ ನೀವು ಯಾವ ಗುಣವನ್ನು ಬಳಸಿದ್ದೀರಿ, ಅಂದರೆ ನೀವು ಪ್ರಯೋಗ ಮಾಡಿದಾಗ ಯಾವುದು ಆಧಾರದ ಮೇಲೆ ನೀವು ಬಳಸಿದ್ದೀರಿ. ನಿಮ್ಮ ಸ್ನೇಹಿತರು ಒಂದೇ ರೀತಿಯ ಗುಣಗಳ ಆಧಾರದ ಮೇಲೆ ವಸ್ತುಗಳು ವರ್ಗೀಸಿದ್ದಾರೆ, ಅದನ್ನು ಡಿಸ್ಕಸ್ ಮಾಡಿ. ಚಟುವಟಿಕೆಯಿಂದ ನೀವು ಏನು ಕಲಿತೀರಿ, ಏನು ಕಲಿತೀರಿ ಅಂದರೆ, ಒಂದು ವಸ್ತುವನ್ನು ವಿಭಿನ್ನ ಸಾಮಗ್ರಿಗಳಿಂದ ತಯಾರಿಸಿರಬಹುದು ಮತ್ತು ಕೆಲವು ಸಾಮಗ್ರಿಗಳನ್ನು ಒಂದಕ್ಕಿಂತ ಹೆಚ್ಚು ವಸ್ತುಗಳ ತಯಾರಿಕೆಯಲ್ಲಿ ಬಳಸಬಹುದು ಎಂದು ನೀವು ಗಮನಿಸಿದ್ದೀರ ಅಲ್ವಾ. ಈಗ ಒಂದೇ ಪ್ಲಾಸ್ಟಿಕ್ನ ನೋಡಿ, ಪ್ಲಾಸ್ಟಿಕ್ನ ನಾವು ಎಲ್ಲೆಲ್ಲಿ ಬಳಸಿದ್ದೀವಿ ಅಂತಂದರೆ, ಈ ಒಂದು ಪ್ಲಾಸ್ಟಿಕ್ ಇಲ್ಲಿ ಇಲ್ಲಪ್ಪ, ಪ್ಲಾಸ್ಟಿಕ್ ಕಂಟಿಲ್ವಲ್ಲಪ್ಪ. ಇದನ್ನು ಮಾಡೋಕ್ಕೆ ಪ್ಲಾಸ್ಟಿಕ್ನ ಬಳಸಿದ್ವಿ, ಇದನ್ನು ಮಣ್ಣಿನಿಂದ ಮಾಡಿದ್ವಿ, ಇದನ್ನು ಕಬ್ಬಿಣದಿಂದ ಮಾಡಿದ್ವಿ, ಇದನ್ನು ಸಹ ಕಬ್ಬಿಣದಿಂದ ಮಾಡಿದ್ವಿ. ನೋಡಿ, ಇಲ್ಲಿ ಒಂದೇ ಮೆಟೀರಿಯಲ್ನ 2 ಕಡೆ ಬಳಸಿದ್ವಿ. ನೋಡಿ, ಇಲ್ಲಿ ಪೆನ್ನು, ಇದನ್ನು ಸಹ ಪ್ಲಾಸ್ಟಿಕ್ಕಿಂದ ಮಾಡಿದ್ವಿ, ಇದನ್ನು ಸಹ ಪ್ಲಾಸ್ಟಿಕ್ಕಿಂದ ಮಾಡಿದ್ವಿ. ಇದು ವುಡ್ಡಿಂದ ಮಾಡಿದ್ವಿ. ಗೊತ್ತಾಗ್ತಿದೆಯಾ. ಅದೇ ರೀತಿ ಕೀನು ಸಹ ಮೆಟಲಿಂದ ಮಾಡಿದ್ವಿ, ಇದನ್ನು ಸಹ ವುಡ್ಡಿಂದ ಮಾಡಿದ್ವಿ. ನೋಡಿ, ಇದು ಎರಡನ್ನೂ ಸಹ ಸ್ಟೀಲಿಂದ ಮಾಡಿದ್ವಿ. ನೋಡಿ, 1 2 3 4ನ ಏನಾದರೂ ಮೆಟಲಿಂದ ಮಾಡಿದ್ದೀವಿ ಅಲ್ವಾ. ಅದೇ ರೀತಿ ಇದು ವುಡ್ಡಿಂದ ಮಾಡಿದ್ದೀವಿ, ಇದು ಸಹ ಕಲ್ಲು. ಇದು ಗೊತ್ತಾಗ್ತಿದೆಯಾ. ಇದು ನೋಟ್ಬುಕ್, ಇದು ಸಹ ಪೇಪರಿಂದ ಮಾಡಿದ್ದೀವಿ. ಗೊತ್ತಾಗ್ತಿದೆ. ಇದು ಸಹ ಗಿಡ, ಇದು ನ್ಯಾಚುರಲ್ ಅಥವಾ ಪ್ಲಾಸ್ಟಿಕ್ ಇರ್ಬೋದು, ನ್ಯಾಚುರಲ್ ಅಂದ್ಕೊಳ್ಳಿ. ಈ ಬಾಲ್ನ ಸಹ ಏನಾಗಿದೆ, ಚರ್ಮದಿಂದ ಮಾಡಿದ್ದೀವಿ. ಇದು ಬಾಲ್ನ ಪ್ಲಾಸ್ಟಿಕ್ಕಿಂದ ಮಾಡಿದ್ದೀವಿ. ಗೊತ್ತಾಗ್ತಿದೆ. ಇದೇ ರೀತಿ ನಾವು ಇದು ಕಪ್ನ ಪ್ಲಾಸ್ಟಿಕ್ಕಿಂದ ಮಾಡಿದ್ದೀವಿ. ಗೊತ್ತಾಗ್ತಿದೆ. ಈ ರೀತಿ ನಾವು ಬೇರೆ ಬೇರೆ ಒಂದೇ ವಸ್ತುನ ವಿಭಿನ್ನ ಸಾಮಗ್ರಿಗಳಿಂದ ತಯಾರಿಸಿರ್ಬೋದು, ಅಥವಾ ಕೆಲವು ಸಾಮಗ್ರಿಗಳನ್ನು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಗೆ ವಸ್ತುಗಳ ತಯಾರಿಕೆಯಲ್ಲಿ ಬಳಸಿರಬಹುದು. ಇದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ವಸ್ತುಗಳನ್ನು ವಿವಿಧ ಗುಂಪುಗಳಾಗಿ ಜೋಡಿಸುವುದನ್ನು ವರ್ಗೀಕರಣ, ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ವಸ್ತುಗಳನ್ನು ವಿಭಾಗ ಮಾಡೋದಕ್ಕೆ ಅಂತ ಕರಿತೀವಿ. ದ ಮೆಥಡ್ ಆಫ್ ಅರೇಂಜಿಂಗ್ ದ ಆಬ್ಜೆಕ್ಟ್ಸ್ ಇಂಟು ಗ್ರೂಪ್
ಇಸ್ ಕಾಲ್ಡ್ ಕ್ಲಾಸಿಫಿಕೇಶನ್. ವಸ್ತುಗಳನ್ನು ಗೊತ್ತಾಗ್ತಿದೆಯಾ, ದ ಮೆಥಡ್ ಆಫ್ ಅರೇಂಜಿಂಗ್ ದ ಆಬ್ಜೆಕ್ಟ್ಸ್ ಇನ್ ಎ ಗ್ರೂಪ್ಸ್ ಇಸ್ ಕಾಲ್ಡ್ ಏನಂತ ಕರಿತೀರಿ, ಕ್ಲಾಸಿಫಿಕೇಶನ್ ಅಂತ ಕರಿತಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಹೆಡ್ಡಿಂಗ್. ಸಾಮಾನ್ಯವಾಗಿ ಅವುಗಳ ಗುಣದ ಆಧಾರದ ಮೇಲೆ ವಸ್ತುಗಳನ್ನು ವರ್ಗೀಕರಿಸಬಹುದು. ಅಂತೆಯೇ ನಾವು ಕೆಲವು ಗುಣಗಳ ಆಧಾರದ ಮೇಲೆ ಸಾಮಗ್ರಿಗಳನ್ನು ಸಹ ವರ್ಗೀಕರಿಸಬಹುದು. ನಾವೀಗ ಇನ್ನೊಂದು ನೋಡೋಣ. ಒಂದು ಬಟ್ಟಲನ್ನು ತಯಾರಿಸಲು ಯಾವ ಯಾವ ಸಾಮಗ್ರಿಗಳು ಬಳಸಬಹುದು ಎಂದು ಯೋಚಿಸೋಣ. 6 ಖಾಲಿ ಜಾಗದಲ್ಲಿ ಸಾಮಗ್ರಿಗಳ ಹೆಸರನ್ನು ಭರ್ತಿ ಮಾಡಿ. ಇಲ್ಲಿ ಬಟ್ಟಲು ಅಂತಂದರೆ ಒಂದು ಬಟ್ಟಲು ತಯಾರು ಮಾಡೋಕ್ಕೆ ಒಂದು ಬೇಕಾದ್ರೆ ಮಣ್ಣು ಯೂಸ್ ಮಾಡ್ಬೋದು, ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು, ಅದೇ ರೀತಿ ಗ್ಲಾಸ್ ಯೂಸ್ ಮಾಡ್ಬೋದು, ಸೆರಾಮಿಕ್ ಅಂದರೆ ಪಿಂಗಾಣಿ ಸೆರಾಮಿಕ್ ಯೂಸ್ ಮಾಡ್ಬೋದು, ಅದೇ ರೀತಿ ಸ್ಟೀಲ್ ಯೂಸ್ ಮಾಡ್ಬೋದು ಅಥವಾ ಐರನ್ ಅಂತ ಕರಿತೀವಿ ಯೂಸ್ ಮಾಡ್ಬೋದಲ್ವಾ. ಬಟ್ಟಲು ತಯಾರಿಸಲು ಬಳಸುವ ಸಾಮಗ್ರಿಗಳು ನೋಡಿ, ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಕಾಗದಂಥ ಸಾಮಗ್ರಿಗಳನ್ನು ಬಳಸುವುದು ಒಳ್ಳೆಯ ಆಚರಣೆ, ತಪ್ಪು. ನೀರನ್ನು ಸಂಗ್ರಹಿಸಲು ಬಟ್ಟೆಯಿಂದ ತಯಾರಿಸಿದ ಬಟ್ಟಲನ್ನು ತಯಾರಿಸುವುದಿಲ್ಲ. ಯಾಕೆ ನೋಡಿ, ಬಟ್ಟಲನ್ನು ತಯಾರಿಸಲು ಅಗತ್ಯ ಸಾಮಗ್ರಿಗಳನ್ನು ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು ಅಲ್ವಾ. ಇಲ್ಲಿ ಇದನ್ನು ನಾವು ಈ ಬಟ್ಟಲನ್ನು ತಯಾರಿಸಬೇಕು ಅಂದರೆ ಅದು ನೀರನ್ನು ಹಿಡಿದಿಟ್ಕೋಬೇಕು ಅಂತ ಸಾಮಗ್ರಿಗಳಿಂದ ಮಾಡಬೇಕು. ಒಂದು ವಸ್ತುವನ್ನು ತಯಾರಿಸಲು ಬಳಸುವ ಸಾಮಗ್ರಿಗಳನ್ನು ಯಾವ ಅಂಶ ನಿರ್ಧರಿಸುತ್ತೆ, ಅದರ ಗುಣಗಳು ವಸ್ತುವನ್ನು ಯಾವ ಉದ್ದೇಶಕ್ಕಾಗಿ ಬಳಸುತ್ತೆ ಎಂಬುದರ ಆಧಾರದ ಮೇಲೆ ಒಂದು ವಸ್ತುವನ್ನು ತಯಾರಿಸಲು ನಾವು ಬಳಸುವ ಸಾಮಗ್ರಿಗಳನ್ನು ಆಯ್ಕೆ ಮಾಡಿದ್ವಿ. ನೋಡಿ, ನಮಗೆ ಯಾವ ಉದ್ದೇಶ ಇದೆ, ಆ ವಸ್ತುವಿನ ಬಳಕೆ ಏನಾಗುತ್ತೆ ಮತ್ತು ಆ ವಸ್ತುವನ್ನು ಯಾವ ಉದ್ದೇಶಕ್ಕೆ ಬಳಸ್ತೇವೆ ಅನ್ನೋದ್ರ ಆಧಾರದ ಮೇಲೆ ಏನು ಮಾಡಿದ್ರೆ ವಸ್ತುವನ್ನು ತಯಾರಿಸಲು ನಾವು ಸಾಮಗ್ರಿಗಳನ್ನ ಆಯ್ಕೆ ಮಾಡ್ತೀವಿ. ಈಗ ನೋಡಿ, ಒಂದು ಬಟ್ಟಲನ್ನ ಈಟ್ ಮಾಡೋಕ್ಕೆ ಬಳಸ್ತೀನಿ ಅಂದ್ಕೊಳ್ಳಿ, ಅಥವಾ ಈಟ್ ಮಾಡಬೇಕು ಅಂದಾಗ ನಾನು ಅದನ್ನು ಪ್ಲಾಸ್ಟಿಕ್ಕಿಂದ ತಯಾರಿಸೋಕ್ಕಾಗಲ್ಲ ಅಥವಾ ವುಡ್ಡಿಂದ ತಯಾರಿಸೋಕ್ಕಾಗಲ್ಲ. ಅದೇ ನಾನು ಅದನ್ನು ಬರೀ ಸುಮ್ಮನೆ ನೀರನ್ನ ಸಂಗ್ರಹ ಮಾಡಿ ಇಡ್ತೀನಿ ಅಂತಂದಾಗ ಪ್ಲಾಸ್ಟಿಕ್ನ ಅಥವಾ ಸ್ಟೀಲ್ ಎರಡನ್ನೂ ತಗೋಬೋದು. ಬಟ್ ಅದನ್ನು ನಾನು ಈಟ್ ಮಾಡ್ತೀನಿ ಅಂದಾಗ ಏನಾಗುತ್ತೆ, ನನ್ನ ಉದ್ದೇಶ ಬೇರೆ ಆದಾಗ ಏನಾಗುತ್ತೆ, ಈ ಬಟ್ಟಲನ್ನು ಸ್ಟೀಲಿಂದಲೇ ಮಾಡಬೇಕಾಗತ್ತೆ ಅಥವಾ ಅಲ್ಯೂಮಿನಿಯಮಿಂದ ಮಾಡಬೇಕಾಗತ್ತೆ ಅಥವಾ ಮೆಟಲಿಂದ ಮಾಡಬೇಕಾಗತ್ತೆ ಅಲ್ವಾ. ಅದಕ್ಕಾಗಿ ನಾವು ಯಾವ ಉದ್ದೇಶಕ್ಕೆ ಬಳಸ್ತಿದ್ದೀವಿ ಆ ಉದ್ದೇಶದ ಆಧಾರದ ಮೇಲೆ ಮತ್ತು ಆ ಮೆಟೀರಿಯಲ್ನ ಪ್ರಾಪರ್ಟಿ ಮೇಲೆ. ಈಗ ನೋಡಿ, ಬಟ್ಟಲು ಇದನ್ನು ಟೆಂಪ್ರೇಚರ್ನ ತಡ್ಕೊಳುತ್ತೆ ನಾವು ಈಟ್ ಮಾಡಿದಾಗ. ಯಾವುದು ಸ್ಟೀಲ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಅದು ಯಾವುದೇ ಆಗಿರ್ಬೋದು. ಉದ್ದೇಶ ಏನೇ ನಾವು ಈಟ್ ಮಾಡೋಕ್ಕಾಗಿರ್ಬೋದು. ಸಂಗ್ರಹ ಮಾಡಿದ್ರೆ ಬರೀ ಪ್ಲಾಸ್ಟಿಕ್ ಸಾಕಾಗುತ್ತೆ. ನಾವು ಈಟ್ ಮಾಡ್ತಿಲ್ಲ, ಬರೀ ಇದನ್ನು ನೀರನ್ನ ಸಂಗ್ರಹ ಮಾಡಿ ಇಡೋಕ್ಕೆ ಅಂದಾಗ ಪ್ಲಾಸ್ಟಿಕ್ ಬೇಕಾಗುತ್ತೆ. ಅಲ್ಲಿ ನಾವು ಸ್ಟೀಲ್ ಯೂಸ್ ಮಾಡಿದ್ರೆ ನಡೆಯುತ್ತೆ. ಹಾಗೆ ಒಂದು ವಸ್ತುವಿನ ವಿವಿಧ ಭಾಗಗಳನ್ನು ತಯಾರಿಸಲು ನಾವು ವಿಭಿನ್ನ ಸಾಮಗ್ರಿಗಳನ್ನು ಬಳಸಬಹುದು. ಉದಾಹರಣೆಗೆ ಪ್ಲಾಸ್ಟಿಕ್, ಲೋಹ, ಶಾಯಿಯಿಂದ ವಿವಿಧ ಸಾಮಗ್ರಿಗಳು ಒಂದು ಪೆನ್ನನ್ನು ತಯಾರಿಸಬಹುದು. ನೋಡಿ, ಒಂದು ಪೆನ್ ತಗೊಂಡಾಗ ನಾವು ಅದನ್ನು ಪ್ಲಾಸ್ಟಿಕ್ಕು, ಲೋಹ, ಶಾಯಿ 3 ವಸ್ತುಗಳನ್ನು ಯೂಸ್ ಮಾಡಿ ಒಂದು ಪೆನ್ನನ್ನು ತಯಾರು ಮಾಡಿರ್ತೀವಿ ಅಲ್ವಾ. ವಿವಿಧ ಆಟಗಳಲ್ಲಿ ಬಳಸುವ ಚೆಂಡುಗಳನ್ನು ತಯಾರಿಸಲು ವಿಭಿನ್ನ ಸಾಮಗ್ರಿಗಳನ್ನು ಏಕೆ ಬಳಸಲಾಗುತ್ತದೆ. ಟೆನ್ನಿಸ್ ಆಡಲು ಕ್ರಿಕೆಟ್ ಚೆಂಡನ್ನು ಬಳಸಬಹುದೇ. ಅಲ್ಲಿ ಏಕೆ ನೋಡಿ, ಯಾವ ಆಟಕ್ಕೆ ಯಾವ ಒಂದು ಚೆಂಡನ್ನು ಬಳಸಬೇಕು ಮತ್ತು ಅದನ್ನು ತಯಾರಿಸುವ ಒಂದು ಗುಣನೂ ಸಹ ಡಿಫ್ರೆಂಟ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ. ನೋಡಿ, ಒಂದೇ ಗಾತ್ರದ ಆದರೆ ವಿಭಿನ್ನ ಸಾಮಗ್ರಿಗಳಿಂದ ಮಾಡಲ್ಪಟ್ಟ ವಿವಿಧ ಚೆಂಡುಗಳನ್ನು ಚಿತ್ರದಲ್ಲಿ 6.3 ತೋರಿಸಿದೆ. ಪ್ರತಿಯೊಂದು ಚೆಂಡನ್ನು ತೆಗೆದುಕೊಂಡು ಅದನ್ನು ನಿಗದಿತ ಎತ್ತರದಿಂದ ಬೀಳಿಸಿ. ಚೆಂಡು ಎಷ್ಟು ಎತ್ತರಕ್ಕೆ ಪುಟಿಯುತ್ತದೆ ಎಂಬುದನ್ನು ಗಮನಿಸಿ ಮತ್ತು ಅದನ್ನು ಕೋಷ್ಟಕ 6 ದಾಖಲಿಸಿ. ಅತಿ ಹೆಚ್ಚು ಪುಟಿಯುವ ಚೆಂಡನ್ನು ಗುರುತಿಸಿ. ನೋಡಿ, ಈ 3ರಲ್ಲಿ ಅತಿ ಹೆಚ್ಚು ಪುಟಿಯೋದು ಈ ಒಂದು ಟೆನ್ನಿಸ್ ಚೆಂಡು. ಗೊತ್ತಾಗ್ತದೆ. ಕ್ರಿಕೆಟ್ ಚೆಂಡಿಗೂ ಯಾಕೆಂದರೆ ಜಾಸ್ತಿ ಅಷ್ಟೊಂದು ಪುಟಿಯಲ್ಲ, ಇದು ಸಹ ಅಷ್ಟೊಂದು ಪುಟಿಯಲ್ಲ. ಗೊತ್ತಾಗ್ತದೆ. ಇದು ಸುಮ್ಮನೆ ಸ್ಪಂಜ್ ಥರ ಇರುತ್ತೆ, ಸ್ಪಂಜು. ಗೊತ್ತಾಗ್ತಿದೆಯಾ. ಸ್ಪಂಜಲ್ಲಿ ಮಾಡಿರ್ತಾರೆ. ಇದು ಕ್ರಿಕೆಟ್ ಬಾಲ್ ಲೆದರ್ ಅಥವಾ ಚರ್ಮದಲ್ಲಿ ಮಾಡಿರ್ತಾರೆ. ಇದನ್ನು ಪ್ಲಾಸ್ಟಿಕ್, ರಬ್ಬರ್ ಅಂದ್ಕೊಳ್ಳಿ, ರಬ್ಬರೆಲ್ಲ ಮಾಡಿರ್ತಾರೆ ಟೆನ್ನಿಸ್ ಬಾಲ್ನ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್, ವಿವಿಧ ಉದ್ದೇಶಗಳಿಗೆ ಬಳಸುವ ವಿವಿಧ ರೀತಿಯ ಚೆಂಡುಗಳು. ಟೆನ್ನಿಸ್ ಚೆಂಡು ಇದು ಅತಿ ಹೆಚ್ಚು ಪುಟಿಯುತ್ತೆ ಕಂಪ್ಯಾರಿಟಿವ್ಲಿ ಈ ಚೆಂಡಿಗೆ ಹೋಲಿಸ್ಕೊಂಡ್ರೆ ಕ್ರಿಕೆಟ್ ಚೆಂಡಿಗೆ. ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡು, ಇದು ಥರ್ಡು. ಗೊತ್ತಾಗ್ತಿದೆಯಾ. ಹಾಗಾಗಿ ಕ್ರೀಡಾ ಚೆಂಡುಗಳ ಗಾತ್ರ, ಬಣ್ಣ, ವಿನ್ಯಾಸ ಮತ್ತು ಅವುಗಳು ಎಷ್ಟು ಎತ್ತರಕ್ಕೆ ಪುಟಿಯುತ್ತವೆ ಮುಂತಾದ ಗುಣಗಳನ್ನು ತರಗತಿಯಲ್ಲಿ ಚರ್ಚಿಸಿ. ನಿರ್ದಿಷ್ಟ ಕ್ರೀಡೆಗಳಿಗೆ ಬಳಸುವ ಚೆಂಡನ್ನು ನಿರ್ದಿಷ್ಟ ಸಾಮಗ್ರಿಗಳಿಂದ ಹೇಗೆ ತಯಾರಿಸಲಾಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಚಿತ್ರ 6.4 ಗಮನಿಸಿ. ಅಲ್ಲಿರುವ ವಸ್ತುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ವಿಭಾಗಗಳಲ್ಲಿ ವಿಂಗಡಿಸಿ. ನೋಡಿ, ಇಲ್ಲಿ ಕೆಲವು ವಸ್ತುಗಳನ್ನ ಕೊಟ್ಟಿದ್ದಾರೆ, ಅವನ್ನ ವಿಂಗಡಿಸಿದ್ರೆ ನೋಡಿ, ಟ್ರಯಾಂಗಲ್ಗಳನ್ನೆಲ್ಲ ಒಂದು ಕಡೆ ಹಾಕ್ತೀನಿ. ಟ್ರಯಾಂಗಲ್ಗಳನ್ನೆಲ್ಲ ಒಂದು ಕಡೆ ಹಾಕ್ಬೋದು. ಈ ರೀತಿ 1, 2 ಆಕಾರಗಳ ಮೇಲೆ ಹಾಕ್ಬೋದು 1, ಮತ್ತು ಇವನ್ನ ಬಾಕ್ಸ್ಗಳ ಶೇಪ್ ಮೇಲೆ ಒಂದು ವಿಭಾಗ ಮಾಡ್ಬೋದು ಅಥವಾ ಕಲರ್ ಮೇಲೆ ಒಂದು ವಿಭಾಗ ಮಾಡ್ಬೋದು. ಗೊತ್ತಾಗ್ತದೆ. ಬಣ್ಣಗಳ ಆಧಾರದ ಮೇಲೆ ಒಂದು ವಿಭಾಗ ಮಾಡ್ಬೋದು. ಗೊತ್ತಾಗ್ತಿದೆ. ಮತ್ತು ಎಷ್ಟು ಇವನು ಹೊಂದಿದ್ದಾವೆ ಅಂದರೆ ಎಷ್ಟು ಮೂಲೆಗಳನ್ನ ಹೊಂದಿದ್ದಾವೆ ಅನ್ನೋದು ಆಧಾರದ ಮೇಲೆ ನಾವು ವಿಭಾಗ ಮಾಡ್ಬೋದು. ನೋಡಿ, ನೀವು ವಸ್ತುಗಳನ್ನು ಅವುಗಳ ಆಕಾರ ಅಥವಾ ಬಣ್ಣ ಅಥವಾ ಅವುಗಳು ಮಾಡಲ್ಪಟ್ಟ ಸಾಮಗ್ರಿಗಳ ಆಧಾರದ ಮೇಲೆ ವರ್ಗಿಸಬಹುದು. ಗೊತ್ತಾಗ್ತಿದೆಯಾ. ನಾವು ವಸ್ತುಗಳನ್ನು ಆಕಾರ ಮತ್ತು ಬಣ್ಣ ಮತ್ತು ಅವು ಮಾಡಲ್ಪಟ್ಟ ಒಂದು ಸಾಮಗ್ರಿಗಳಿಂದ ಏನು ಮಾಡ್ಬೋದು, ವಿಭಾಗ ಮಾಡೋದು. ಸಾಮಗ್ರಿಗಳನ್ನು ಅವುಗಳ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸುವುದು ಎಂದು ನಾವು ಕಲಿತಿದ್ದೇವೆ. ಉದಾಹರಣೆಗೆ, ನಾವು ಸಾಮಾನ್ಯವಾಗಿ ಒಂದೇ ರೀತಿಯ ಪಾತ್ರೆಗಳು ಒಟ್ಟಿಗೆ ಇರುವ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ವಸ್ತುಗಳನ್ನು ಜೋಡಿಸಿರುತ್ತೇವೆ. ಅದೇ ರೀತಿ ದಿನಸಿ ವ್ಯಾಪಾರಿ ಸಾಮಾನ್ಯವಾಗಿ ಎಲ್ಲ ರೀತಿಯ ಮಸಾಲೆಗಳನ್ನು ಒಂದು ಮೂಲೆಯಲ್ಲಿ, ಬೇಳೆಕಾಳುಗಳನ್ನು, ಧಾನ್ಯಗಳನ್ನು ಮತ್ತೊಂದು ಮೂಲೆಯಲ್ಲಿ, ಹೀಗೆ ಇತರೆ ವಸ್ತುಗಳನ್ನು ಜೋಡಿಸಿರುತ್ತಾನೆ. ನೀವು ಯಾವುದೇ ಔಷಧಿ ಅಂಗಡಿಗೆ ಭೇಟಿ ನೀಡಿ ಮತ್ತು ಔಷಧಗಳನ್ನು ಹೇಗೆ ಜೋಡಿಸಲಾಗುತ್ತೆ ಎಂದು ಗಮನಿಸಿ. ಯಾಕೆ ನಾವು ವಸ್ತುಗಳನ್ನ ಆಧಾರದ ಮೇಲೆ ಏನು ಆಕಾರ ಅಥವಾ ಅವುಗಳ ಗುಣಧರ್ಮಗಳ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ತೀವಿ ಅಲ್ವಾ. ಯಾಕೆಂದರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಕ್ಲಾಸಿಫಿಕೇಶನ್ ಯಾಕೆ ಮಾಡಿರ್ತೀವಿ ಅಂದರೆ ನಾವು ಈಸಿಯಾಗಿ ಅವನ್ನ ಐಡೆಂಟಿಫೈ ಮಾಡೋಕ್ಕೆ. ಈಗ ನೋಡಿ, ನೀವು ಮೆಡಿಕಲ್ಗೆ ಹೋಗ್ತೀರಾ ಅಥವಾ ಯಾವ್ದಾರು ಒಂದು ಅಂಗಡಿಗೆ ಹೋಗ್ತೀರಾ,
ಅಲ್ಲಿ ಏನಾಗುತ್ತೆ, ಒಂದೇ ರೀತಿಯ ಮೆಡಿಸಿನ್ ಒಂದು ಕಡೆ ಇಟ್ಟಿರ್ತಾರೆ, ಇನ್ನೊಂದು ಮೆಡಿಸಿನ್ ರೀತಿ ಒಂದು ಕಡೆ ಇಟ್ಟಿರ್ತಾರೆ. ಕೆಮ್ಮಿಗೆ ಸಂಬಂಧಪಟ್ಟಿದ್ದು, ಜ್ವರಕ್ಕೆ ಸಂಬಂಧಪಟ್ಟಿದ್ದು, ಪೇಯ್ನಿಗೆ ಸಂಬಂಧಪಟ್ಟಿದ್ದು ಒಂದು ಕಡೆ ಅರೇಂಜ್ ಮಾಡಿರ್ತಾರೆ. ಯಾಕೆಂದರೆ ಈಸಿಯಾಗಿ ತೆಗಿಯೋಕ್ಕೋಸ್ಕರ. ಗೊತ್ತಾಗ್ತಿದೆಯಾ? ಸಾಮಗ್ರಿಗಳ ವಿವಿಧ ಗುಣಗಳು ಯಾವುವು? ಹಂಗಾದ್ರೆ ಈಗ ಸಾಮಗ್ರಿಗಳಿದ್ದಾವೆ, ಅದು ಸಬ್ಸ್ಟೆನ್ಸ್ಗಳಿದೆ. ಆ ಸಬ್ಸ್ಟೆನ್ಸ್ಗಳನ್ನ ಗೊತ್ತಾಗ್ತಿದೆಯಾ? ವಿವಿಧ ಪ್ರಾಪರ್ಟೀಸ್ ಏನು ಗೊತ್ತಾಗ್ತಿದೆಯಾ? ಮೆಟೀರಿಯಲ್ನ ಪ್ರಾಪರ್ಟೀಸ್ಗಳೇನು ಅಂತ ಕೇಳ್ತಾರೆ. ಗೊತ್ತಾಗ್ತದೆ, ಡಿಫ್ರೆಂಟ್ ಪ್ರಾಪರ್ಟೀಸು. ಸಾಮಗ್ರಿಗಳ ಭೌತ ರಚನೆಯನ್ನು ಗಮನಿಸಿ ಮತ್ತು ಗುರುತಿಸಿ. ಸಾಮಗ್ರಿಗಳು ಇನ್ನು ನಾವು ಸಾಮಗ್ರಿಗಳಿಂದ ಕೆಲವು ಗುಣಗಳನ್ನು ಕಲಿಯೋಣ. ಸಾಮಗ್ರಿಗಳು ಸಾಮಾನ್ಯವಾಗಿ ಪರಸ್ಪರ ಭಿನ್ನವಾಗಿ ಕಾಣುತ್ತವೆ. ಪಾಲಿಶ್ ಮಾಡದ ಹೊಸದಾಗಿ ಕತ್ತರಿಸಿದ ಮರವು ವಿಶಿಷ್ಟ ರಚನೆ ಹೊಂದಿದ್ದು ಕಬ್ಬಿಣಕ್ಕಂತೆ ವಿಭಿನ್ನವಾಗಿರುತ್ತದೆ. ಗೊತ್ತಾಗ್ತಿದೆಯಾ? ಅಂತೆಯೇ ಕಬ್ಬಿಣವು ತಾಮ್ರ ಮತ್ತು ಅಲ್ಯೂಮಿನಿಯಂತೆ ಭಿನ್ನವಾಗಿ ಕಾಣುತ್ತದೆ. ಆದಾಗ್ಯೂ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ನಡುವೆ ಕೆಲವು ಹೋಲಿಕೆಗಳಿರಬಹುದು. ಅವುಗಳನ್ನು ಮರದಿಂದ ಭಿನ್ನವಾಗಿಸುತ್ತವೆ. ನೋಡಿ, ಈಗ ನಾವು ಮರ ಮತ್ತೆ ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣ ಮತ್ತೆ ತಾಮ್ರ ತಗೊಂಡಾಗ ಇವು ಮೂರು ಸಹ ಒಂದೇ ರೀತಿ ಕಂಡ್ರು, ಸಾಲಿಡ್ ತರ ಕಂಡ್ರು, ಆದರೆ ಇವು ನೋಡಿ, ಈ ಮೂರನ್ನು ಏನಾಗುತ್ತೆ, ಮೆಟಲ್ ಆಗುತ್ತೆ. ಫಿ, ಕಾಪರ್, ಗೊತ್ತಾಗ್ತದೆ, ಅಲ್ಯೂಮಿನಿಯಂ, ಇವು ಮೂರು ಸಹ ಏನಾಗುತ್ತೆ, ಮೆಟಲ್ಗಳಾಗ್ತವೆ, ಅಥವಾ ಏನಂತಾರೆ ಮೆಟಲ್ ಲೋಹಗಳಾಗ್ತವೆ. ಇದು ಏನಾಗುತ್ತೆ ನಮಗೆ ಅಲೋಹ ಅಲ್ಲ, ಇದು ಆಕ್ಚುಲಿ ವುಡ್ಡು, ಮರ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇವು ಹೋಲಿಸ್ಕೊಂಡಾಗ ಏನಾಗುತ್ತೆ, ಇದು ಮರ ಭಿನ್ನವಾಗಿ ಇರುತ್ತದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಏನಕ್ಕೆ ಅಂತಂದ್ರೆ, ಸಾಮಾನ್ಯವಾಗಿ ಅವು ಪರಸ್ಪರ ಹೋಲಿಕೆ ಕಂಡ್ರು, ಸಾಲಿಡ್ ಅಂತ ಕಂಡ್ರು, ಬಟ್ ಅವುಗಳ ಗುಣಧರ್ಮದ ಆಧಾರದ ಮೇಲೆ ಏನಾಗುತ್ತೆ, ನಾವು ಡಿಫ್ರೆಂಟ್ ಆಗಿ ಅವನ್ನ ವಿಭಾಗ ಮಾಡ್ತೀವಿ. ನಾವು ವಸ್ತುಗಳನ್ನು ಬೇರ್ಪಡಿಸುವ ಸವಾಲನ್ನು ಸ್ವೀಕರಿಸೋಣ. ಕಾಗದದ ಸಣ್ಣ ಚೂರುಗಳು, ರಟ್ಟಿನ ಹಲಗೆ, ಮರ, ಸೀಮೆ, ಸುಣ್ಣ, ತಾಮ್ರದ ತಂತಿ, ಅಲ್ಯೂಮಿನಿಯಂ ಹಾಳೆ, ಹಿತ್ತಾಳೆ, ಕಂಚು, ಉಕ್ಕು ಇತ್ಯಾದಿ ಮಾಡಿದ ವಸ್ತುಗಳನ್ನು ಸಂಗ್ರಹಿಸಿ. ಇದು ನೀವು ಪ್ರಯೋಗ ಮಾಡೋಕ್ಕೆ. ಸಂಗ್ರಹಿಸಿದ ವಸ್ತುಗಳನ್ನು ಗಮನಿಸಿ. ಅವುಗಳ ಮೇಲೆ ಬೆಳಕು ಬಿದ್ದಾಗ ಇವುಗಳಲ್ಲಿ ಯಾವುದಾದರೂ ಹೊಳೆಯುತ್ತದೆ. ಅವುಗಳ ಮೇಲ್ಮೈ ಒರಟು ಅಥವಾ ನಯ, ಬಣ್ಣ ಅಥವಾ ಇದರ ಗಮನಾರ್ಹ ಗುಣಗಳನ್ನು ಗಮನಿಸಿ ಮತ್ತು ನೀವು ಅವಲೋಕಗಳನ್ನು ಒಂದು ನೋಟ್ ಪುಸ್ತಕದಲ್ಲಿ ದಾಖಲಿಸಿ. ಸಂಗ್ರಹಿಸಿದ ವಸ್ತುಗಳನ್ನು ಅವುಗಳ ಮೇಲ್ಮೈ ರಚನೆ ಆಧಾರದ ಮೇಲೆ ವರ್ಗಿಸಿ. ನೋಡಿ, ಮೇಲ್ಮೈ ರಚನೆಗಳ ಆಧಾರದ ಮೇಲೆ. ಗೊತ್ತಾಗ್ತಿದೆಯಾ? ಅಂದ್ರೆ ಅವು ಮೇಲ್ಮೈ ಹೆಂಗೆ ಕಾಣ್ತವೆ ಅದರ ಆಧಾರದ, ಮೇಲ್ಮೈ ರಚನೆಯ ಆಧಾರದ ಮೇಲೆ ಏನ್ ಮಾಡಬೇಕು, ನೀವು ಅವನ್ನ ಏನ್ ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು, ವಿಭಾಗ ಮಾಡ್ತಾ ಹೋಗ್ಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಸಾಮಾನ್ಯವಾಗಿ ಹೊಳೆಯುವ ಮೇಲ್ಮೈ ಹೊಂದಿರುವ ವಸ್ತುಗಳನ್ನು ಒಳಪುಳ್ಳ ರಚನೆಯನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ. ಒಳಪುಳ್ಳ ಅಂತಹ ವಸ್ತುಗಳು ಸಾಮಾನ್ಯವಾಗಿ ಲೋಹಗಳಾಗಿವೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಯಾವಾದರೂ ವಸ್ತುಗಳು ಹೊಳೆಯುತ್ತಿದ್ದಾವೆ ಅಂತಂದ್ರೆ ಅವು ಯೂಶಲಿ ಏನಾಗಿರುತ್ತೆ, ಒಳಪುಳ್ಳ ಅಂತಹ ವಸ್ತುಗಳು ಸಾಮಾನ್ಯವಾಗಿ ಲೋಹಗಳಾಗಿವೆ. ಗೊತ್ತಾಗ್ತಿದೆ? ಸಾಮಾನ್ಯವಾಗಿ ಹೊಳೆಯುವ ಮೇಲ್ಮೈ ಲಕ್ಸ್ಚರ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಯಾವ್ದಾದ್ರು ವಸ್ತುಗಳು ಸ್ವಲ್ಪ ಹೊಳಿತಾ ಇದ್ರೆ ಲಕ್ಸ್ಚರ್ಸ್ ಅಂತ ಕರೀತಾರೆ. ಮೆಟೀರಿಯಲ್ಸ್ ದಟ್ ಟೈಪಿಕಲಿ ಹ್ಯಾವ್ ಶೈನಿ ಸರ್ಫೇಸ್ ಆರ್ ಸೆಡ್ ಟು ಬಿ ಲಕ್ಸ್ಚರ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಒಳಪುಳ್ಳ ವಸ್ತುಗಳು ಲಕ್ಸ್ಚರ್ಸ್ ಅಂತ ಕರೀತಾರೆ. ಪದಗಳ ಇಂಪಾರ್ಟೆಂಟು. ಗೊತ್ತಾಗ್ತಿದೆಯಾ? LUSTROUS ಲಕ್ಸ್ಚರ್ಸ್ ಅಂತ ಕರೀತಾರೆ. ಹೊಳೆಯೋಕೆ ಲಕ್ಸ್ಚರ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೋಡಿ, ಎಕ್ಸಾಂಪಲ್ಲು ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಸತು, ಅಲ್ಯೂಮಿನಿಯಂ, ಚಿನ್ನ ಇತ್ಯಾದಿ ಲೋಹಗಳಿಗೆ ಉದಾಹರಣೆಗಳಾಗಿವೆ. ಆದಾಗ್ಯೂ ಕೆಲವು ಲೋಹಗಳು ಗಾಳಿ ಮತ್ತು ತೇವಾಂಶ ಪರಿಣಾಮದಿಂದ ತಮ್ಮ ಹೊಳಪನ್ನು ಕಳೆದುಕೊಳ್ಳಬಹುದು. ನೋಡಿ, ಈಗ ಬೇಕಾದ್ರೆ ಒಂದು ಮೆಟಲ್ ರಾಡ್ನ ನೀವೇನಾದರೂ ಗಾಳಿಗೆ ತೆರೆದು ಇಟ್ಟರೆ ತುಂಬ ದಿನಗಳ ಕಾಲ ಅದರ ಮೇಲೆ ಏನಾಗುತ್ತೆ, ರಷ್ಟು ಉಳಿಯುತ್ತೆ. ಅದರ ತನ್ನ ಇದನ್ನ ಕಳ್ಕೊಳುತ್ತೆ, ಹೊಳಪನ್ನ ಕಳ್ಕೊಳುತ್ತೆ, ಲಕ್ಸ್ಚರ್ನ ಕಳ್ಕೊಳುತ್ತೆ. ಗೊತ್ತಾಗ್ತಿದೆಯಾ? ಮತ್ತೆ ಕಳೆದುಕೊಳ್ಳಬಹುದು ಮತ್ತು ಅಥವಾ ಮುಸುಗಾಗಿ ಕಾಣಲು ಪ್ರಾರಂಭಿಸುತ್ತದೆ. ಆದ್ದರಿಂದ ನಾವು ಅವುಗಳ ಹೊಸದಾಗಿ ಕತ್ತರಿಸಿದ ಮೇಲ್ಮೈ ಮಾತ್ರ ಹೊಳಪನ್ನು ಕಾಣುತ್ತೇವೆ. ಅಂದ್ರೆ ಅದನ್ನ ನಾವು ಮೇಲ್ಮೈ ಏನಾಗುತ್ತೆ, ರಫ್ ಆಗಿರುತ್ತೆ, ಬಟ್ ಕತ್ತರಿಸಿದಾಗ ಅದು ಹೊಳಪನ್ನು ಕಾಣುತ್ತೆ. ಗೊತ್ತಾಗ್ತದೆ? ಹೊಳೆಯುವ ಮೇಲ್ಮೈಯನ್ನು ಹೊಂದಿರುವ ವಸ್ತುಗಳನ್ನು ಹೊಳಪುರಹಿತ ವಸ್ತುಗಳು ಎನ್ನುತ್ತೇವೆ. ನೋಡಿ, ಹೊಳೆಯುವ ಮೇಲ್ಮೈಯನ್ನು ಹೊಂದಿರದ ಗೊತ್ತಾಗ್ತದೆ, ಹೊಳೆಯುವ ಮೇಲ್ಮೈಯನ್ನು ಹೊಂದಿರದ ವಸ್ತುಗಳನ್ನು ಹೊಳಪುರಹಿತ ವಸ್ತುಗಳು ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ಲು ಕಾಗದ ಆಗಿರ್ಬೋದು, ಮರ, ರಬ್ಬರ್, ಸೆಣಬು ಇತ್ಯಾದಿಗಳು ಹೊಳಪುರಹಿತ ವಸ್ತುಗಳಿಗೆ ಉದಾಹರಣೆಗಳು. ಗೊತ್ತಾಗ್ತಾ? ಹೊಳೆಯುವುದೆಲ್ಲವಲ್ಲ ಚಿನ್ನವಲ್ಲ ಎಂಬ ಹಳೆಯ ಮಾತಿನಂತೆ ಹೊಳಪುಳ್ಳ ಎಲ್ಲ ವಸ್ತುಗಳು ಲೋಹಗಳ. ಕೆಲವು ವಸ್ತುಗಳು ಮೇಲ್ಮೈಗಳನ್ನು ಪಾಲಿಶ್ ಮಾಡುವ ಮೂಲಕ, ಪ್ಲಾಸ್ಟಿಕ್, ಮೇಣ ಇತರ ಯಾವುದೇ ವಸ್ತುಗಳ ತೆಳುವಾದ ಲೇಪನ ಮಾಡುವ ಮೂಲಕ ಹೊಳೆಯುವಂತೆ ಮಾಡುತ್ತೆ. ಈ ವಸ್ತುಗಳನ್ನು ಲೋಹಗಳಾದಿರಬಹುದು. ಅಂದ್ರೆ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಗೊತ್ತಾಗ್ತಿದೆಯಾ? ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅನ್ನಂಗೆ ಕೆಲವು ವಸ್ತುಗಳು ನಾವು ಹೊಳೆದ್ರೂ ಸಹ ಅವಾಗ ಪಾಲಿಶ್ ಮಾಡಿರ್ತಾರೆ ಅಥವಾ ಅವಕ್ಕೆ ಸರ್ಫೇಸ್ನ ಪೇಂಟ್ ಮಾಡಿರ್ತಾರೆ. ಅವಾಗ ಅವನ್ನ ಏನು ಹೇಳ್ತಾರೆ, ಕರೀತಾರೆ ಒಳಪುಳ್ಳ ವಸ್ತುಗಳು ಇದ್ರೂ ಅವು ಮೆಟಲ್ ಆಗಿರೋದಿಲ್ಲ. ಗೊತ್ತಾಗ್ತಿದೆ? ಅದು ಎಕ್ಸೆಪ್ಷನ್ ಇರುತ್ತೆ. ಕೆಲವು ಮೆಟಲ್ಗಳು, ಆಲ್ಮೋಸ್ಟ್ ಎಲ್ಲ ಮೆಟಲ್ಗಳು ಅಂದ್ರೆ ಎಲ್ಲ ಲೋಹಗಳು ಏನಾಗುತ್ತೆ, ಹೊಳಪನ್ನು ಹೊಂದಿರುತ್ತವೆ ಅಂದ್ರೆ ಲಕ್ಸ್ಚರ್ಸ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಲಕ್ಸ್ಚರ್ಸ್ ಆಗಿರುತ್ತೆ ಅಂದ್ರೆ ಏನಾಗುತ್ತೆ, ಹೊಳಪನ್ನು ಹೊಂದಿರುತ್ತೆ, ಮಿನುಗುತ್ತವೆ, ಹೊಳಪನ್ನು ಹೊಂದಿರುತ್ತವೆ. ಓಕೆನಾ? ನೆಕ್ಸ್ಟ್,
ಯಾವ ವಸ್ತುಗಳು ಗಟ್ಟಿಯಾಗಿವೆ? ನಿಮ್ಮ ಕೈಗಳಿಂದ ನೀವು ವಿಭಿನ್ನ ವಸ್ತುಗಳು ಅಥವಾ ಸಾಮಗ್ರಿಗಳನ್ನು ಒತ್ತಿದಾಗ ಕಲ್ಲುಗಳಂಥ ಕೆಲವು ವಸ್ತುಗಳು ಸಂಕುಚಿತಗೊಳಿಸಲು ಕಷ್ಟವಾಗಬಹುದು. ಅಂದರೆ ಕಂಪ್ರೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ರಬ್ಬರ್‌ನಂಥ ವಸ್ತುಗಳನ್ನು ಸುಲಭವಾಗಿ ಸಂಕುಚಿಸಬಹುದು. ಲೋಹದ ಬೀಗೆಯನ್ನು ತೆಗೆದುಕೊಂಡು ಅದನ್ನು ಮರದ ತುಂಡು, ಅಲ್ಯೂಮಿನಿಯಂ, ಕಬ್ಬಿಣ, ಮೇಣದ ಬತ್ತಿ, ಸೀಮೆ ಸುಣ್ಣ ಇತರ ಯಾವುದೇ ವಸ್ತು ದ್ರವ್ಯದ ಮೇಲ್ಮೈಯನ್ನು ಗೀಚಲು ಪ್ರಯತ್ನಿಸಿ. ಕೆಲವನ್ನು ಇತರ ಸಾಮಗ್ರಿಗಳಿಗಿಂತ ಸುಲಭವಾಗಿ ಗೀಚಬಹುದು. ಸುಲಭವಾಗಿ ಸಂಕುಚಿಸಬಹುದು ಅಥವಾ ಗೀಚಬಹುದಾದ ವಸ್ತುಗಳನ್ನು ಮೃದುವಾಗಿರುತ್ತವೆ. ನೋಡಿ, ಕೆಲವು ವಸ್ತುಗಳು ಸಾಫ್ಟ್ ಆಗಿರ್ತವೆ, ಕೆಲವು ವಸ್ತುಗಳು ಹಾರ್ಡ್ ಆಗಿರ್ತವೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ಕೆಲವು ವಸ್ತುಗಳನ್ನು ಅಂದರೆ ಕಂಪ್ರೆಸ್ ಮಾಡೋದು, ಸಂಕುಚಿತ ಆದರೆ ಕಂಪ್ರೆಸ್ ಮಾಡ್ಬೋದು. ಕೆಲವನ್ನು ಗೀಚಲು ಕಷ್ಟವಾಗುವ ವಸ್ತುಗಳು ಗಟ್ಟಿಯಾಗಿರ್ತವೆ. ಆದಾಗ್ಯೂ ಈ ಗುಣಗಳು ಸಾಪೇಕ್ಷವಾಗಿವೆ. ಉದಾಹರಣೆಗೆ ರಬ್ಬರ್ ಸ್ಪಂಜಿಗಿಂತ ಗಟ್ಟಿಯಾಗಿರುತ್ತದೆ, ಆದರೆ ಕಬ್ಬಿಣಕ್ಕಿಂತ ಮೃದುವಾಗಿರುತ್ತದೆ. ಗೊತ್ತಾಗ್ತಿದೆ? ಈ ರೀತಿ ಕೆಲವು ವಸ್ತುಗಳು ಹಾರ್ಡ್ ಇರ್ತವೆ, ಕೆಲವು ವಸ್ತುಗಳು ಸಾಫ್ಟ್ ಇರ್ತವೆ. ಗೊತ್ತಾಗ್ತಿದೆಯಾ? ಕೆಲವು ವಸ್ತುಗಳನ್ನ ಏನು ಮಾಡ್ಬೋದು ನೀವು ಕಂಪ್ರೆಸ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ನಾವೀಗ ಗಮನಿಸೋಣ. 6.3ಗೆ ಪಟ್ಟಿ ಮಾಡಲಾದ ವಸ್ತುಗಳು ನಿಮ್ಮ ಕೈಗಳಿಂದ ಹಿಡಿದುಕೊಳ್ಳಿ. ವಸ್ತುಗಳು ಗಟ್ಟಿಯಾಗಿವೆ, ಅದು ಮೃದುವಾಗಿವೆ ಎಂಬುದನ್ನು ಗಮನಿಸಿ. ನೀವು ಯಾವ ಸಾಮಗ್ರಿಗಳಿಂದ ಮಾಡಲ್ಪಟ್ಟಿವೆ ಎಂಬುದನ್ನು ಕಂಡುಹಿಡಿಯಿರಿ. ನಿಮ್ಮ ಅವಲೋಕನಗಳನ್ನು ಕೋಷ್ಟಕ 6.3ನಲ್ಲಿ ನಮೂದಿಸಿ. ಗೊತ್ತಾಗ್ತಿದೆಯಾ? ಅಂದರೆ ಗಟ್ಟಿಯಾದ ವಸ್ತು ಅಥವಾ ಮೃದುವಾದ ವಸ್ತುಗಳನ್ನ ಏನು ಮಾಡ್ಬೋದು ನಾವು ಡಿವೈಡ್ ಮಾಡೋದು. ಇಟ್ಟಿಗೆ ಗಟ್ಟಿಯಾಗಿರುತ್ತೆ, ಯಾವುದರಿಂದ ಮಾಡಿರುತ್ತೆ? ಸುಟ್ಟ ಜೇಡಿ ಮಣ್ಣು. ನೀರಿನ ಬಾಟಲು ಗಟ್ಟಿ, ಅಂದರೆ ಎರಡು ಥರದ ಗಟ್ಟಿನೂ ಬರುತ್ತೆ, ಕೆಲವು ಮೃದುನೂ ಬರುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ಕಿಂದ ಮಾಡಿರುತ್ತೆ. ದಿಂಬು ಅದು ಸಹ ಗಟ್ಟಿ ಇರುತ್ತೆ, ಅದನ್ನು ಹತ್ತಿಯಿಂದ ಮಾಡಿರ್ತಾರೆ. ಬಟ್ಟಲು ಅದನ್ನು ಸಹ ಗಟ್ಟಿ ಇರುತ್ತೆ, ಅದನ್ನ ಏನು ಮಾಡ್ಬೋದು ನಾವು ಯಾವುದರಿಂದ ಮಾಡಿರ್ತಾರೆ? ಮೆಟಲಿಂದ ಮಾಡಿರ್ತಾರೆ. ಮೇಜು ವುಡ್ಡಿಂದ ಮಾಡಿರ್ತಾರೆ. ಸ್ವೆಟರು ಮೃದುವಾಗಿರುತ್ತೆ. ಇದ್ರ ಏನು ಮಾಡಿರ್ತಾರೆ? ಉಲ್ಲನ್ನಿಂದ ಮಾಡಿರ್ತಾರೆ, ಉಣ್ಣೆಯಿಂದ ಮಾಡಿರ್ತಾರೆ. ಈ ರೀತಿ ನಿಮ್ಮ ಅವಲೋಕನಗಳನ್ನು ನಿಮ್ಮ ಸ್ನೇಹಿತರ ಅವಲೋಕನಗಳಿಂದ ಹೋಲಿಸಿ ಚರ್ಚಿಸಿ ಮತ್ತು ಅವುಗಳ ಒಳಪುತನ, ಗಡಸುತನ, ಮೃದುತ್ವ, ಬಣ್ಣಗಳಂಥ ವಿಭಿನ್ನ ಗುಣಗಳನ್ನು ಹೊಂದಿರಬಹುದು ನೀವೆಂದು ಕಲಿತಿದ್ದೀರಿ. ಈ ವಸ್ತುಗಳಲ್ಲಿರುವ ಯಾವುದೇ ಗುಣಗಳ ಬಗ್ಗೆ ನಿಮ್ಮ ತಿಳಿದಿದೆ ಅಥವಾ ಅದನ್ನು ನಾವು ಮತ್ತಷ್ಟು ಅನ್ವೇಷಿಸೋಣ. ನೋಡಿ, ಈ ಕೆಲವು ವಸ್ತುಗಳನ್ನ ನಾವು ಏನು ಮಾಡ್ತೀವಿ? ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನ ನಾವು ನೋಡ್ತಾ ಹೋಗೋಣ. ಗಲಾನ್ ಶೀತ ಸಾರಾ ಸ್ನೇಹಿತರೊಂದಿಗೆ ಕಣ್ಣ ಮುಚ್ಚಲು ಆಟ ಆಡುತ್ತಿದ್ದಾರೆ. ಫುಲಾನ್ ಗೋಡೆಯಿಂದ ಅಡಗಿಕೊಳ್ಳುತ್ತಾನೆ. ಶೀತ ಉದ್ಯಾನದಲ್ಲಿರುವ ದೊಡ್ಡ ಮರದಿಂದ ಅಡಗಿಕೊಳ್ಳುತ್ತಾಳೆ. ಸಾರಾ ಮಂಜು ಕವಿದ ಗಾಜಿನ ಬಾಗಿಲಿನ ಹಿಂದೆ ಅಡಗಿಕೊಳ್ಳುತ್ತಾಳೆ. ಇದು ಮುಸುಕಾದ ಮೇಲ್ಮೈಯನ್ನು ಹೊಂದಿದೆ. ಶೀತಾಳು ತಮ್ಮ ಮನೆಯ ಗಾಜಿನ ಕಿಟಕಿಯ ಮೂಲಕ ಇದೆಲ್ಲ ನಡೆಯುತ್ತಿರುವುದನ್ನು ನೋಡಬಹುದು. ತಮ್ಮ ಮೂಲಕ ಸ್ಪಷ್ಟವಾಗಿ ನೋಡಬಹುದಾದ ಸಾಮಗ್ರಿಗಳನ್ನು ಪಾರದರ್ಶಕ ಎಂದು ಕರೀತಾರೆ. ನೋಡಿ, ವೆರಿ 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 ಇಂಪಾರ್ಟೆಂಟ್. ಎಕ್ಸಾಮ್ಸಲ್ಲಿ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ದ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ, ಅಂದರೆ ಯಾವ ವಸ್ತುಗಳನ್ನ ನೋಡಬಹುದು ಅವುಗಳ ಮೂಲಕ. ಇಸ್ ಕಾಲ್ಡ್ ಟ್ರಾನ್ಸ್ಪರೆಂಟ್. ಗೊತ್ತಾಗ್ತಿದೆ? ಟ್ರಾನ್ಸ್ಪರೆಂಟ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ವೆರಿ ಇಂಪಾರ್ಟೆಂಟ್. ತಮ್ಮ ಮೂಲಕ, ಇದು ಎಕ್ಸಾಮ್ಗಳಲ್ಲಿ ಬರುತ್ತೆ, ತಮ್ಮ ಮೂಲಕ ಸ್ಪಷ್ಟವಾಗಿ ನೋಡಬಹುದಾದ ಸಾಮಗ್ರಿಗಳನ್ನು ಪಾರದರ್ಶಕ ಎಂದು ಕರೆಯಲಾಗುತ್ತದೆ. ಗಾಜು, ನೀರು, ಗಾಳಿ, ಸೆಲ್ಲೋಫೇನ್ ಕಾಗದ ಇದೆ. ಸೆಲ್ಲೋಫೇನ್ ಕಾಗದಗಳು ಪಾರದರ್ಶಕ ಸಾಮಗ್ರಿಗಳಿಗೆ ಉದಾಹರಣೆಗಳಾಗಿವೆ. ಗೊತ್ತಾಗ್ತಿದೆಯಾ? ಇವು ಪಾರದರ್ಶಕ ಅಥವಾ ಏನಂತ ಕರೀತಾರೆ? ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಗೊತ್ತಾಗ್ತದೆ? ಫಲಾನ್ ಗಲಾನ್ ಶೀತ ಮತ್ತು ಸಾರ ಅಡಗಿಕೊಳ್ಳಲು ಈ ಸ್ಥಳಕ್ಕೆ ಅಡಗಿಕೊಂಡರು ಅಂದರೆ ಯಾಕೆ ಆರಿಸಿಕೊಂಡರು? ಶೀತಳ ಸಹೋದರನಿಗೆ ಮನೆಯ ಮುಚ್ಚಿದ ಮರದ ಕಿಟಕಿಯ ಮೂಲಕ ಅವಳನ್ನು ಮತ್ತು ಅವಳ ಸ್ನೇಹಿತರು ನೋಡಲು ಸಾಧ್ಯವಿದೆ ಎಂದು ನೀವು ಭಾವಿಸುತ್ತೀರಾ? ಅಂದರೆ ಒಂದು ಪ್ರಯೋಗ ಮೂಲಕ, ಎಕ್ಸ್ಪೆರಿಮೆಂಟ್ ಮೂಲಕ, ಚಟುವಟಿಕೆ ಮೂಲಕ ತೋರಿಸ್ತಾ ಇದ್ದಾರೆ ಅಷ್ಟೇ. ಅಂದರೆ ಟ್ರಾನ್ಸ್ಪರೆಂಟ್ ವಸ್ತುಗಳು ಯಾವುವು, ಅಪಾರದರ್ಶಕ ವಸ್ತುಗಳು ಯಾವುವು ಅಂತ ನೋಡ್ತಾ ಇದ್ದಾರೆ. ಅವುಗಳ ಮೂಲಕ ನೀವು ನೋಡಲು ಸಾಧ್ಯವಾಗದ ಅನೇಕ ಸಾಮಗ್ರಿಗಳಿವೆ. ಆ ಸಾಮಗ್ರಿಗಳನ್ನು ಅಪಾರದರ್ಶಕ ಅಂತ ಕರಿತೀವಿ. ನೋಡಿಲಿ, ಯಾವ ವಸ್ತುಗಳ ಮೂಲಕ ನಾವು ವಸ್ತುಗಳನ್ನ ನೋಡೋಕ್ಕಾಗಲ್ಲ ಅವುಗಳನ್ನು ಅಪಾರದರ್ಶಕ ಅಂತ ಕರಿತೀವಿ. ಗೊತ್ತಾಗ್ತದೆ? ಏನಂತ ಕರಿತೇವೆ? ಒಪ್ಯಾಕ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ನೋಡಿ, ಅವುಗಳ ಮೂಲಕ ನೋಡಲು ಸಾಧ್ಯವಾಗದ ಅನೇಕ ವಸ್ತುಗಳಿವೆ. ಈ ಸಾಮಗ್ರಿಗಳನ್ನು ಅಪಾರದರ್ಶಕ ಎಂದು ಕರೆಯಲಾಗುತ್ತದೆ. ಗೊತ್ತಾಗ್ತಿದೆಯಾ? ಮರ, ರಟ್ಟು, ಲೋಹಗಳು ಅಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಕೆಲವು ಸಾಮಗ್ರಿಗಳ ಮೂಲಕ ವಸ್ತುಗಳು ನೋಡಬಹುದು, ಆದರೆ ಇನ್ನು ಕೆಲವು ವಸ್ತುಗಳಿದ್ದಾವೆ, ಆ ವಸ್ತುಗಳ ಮೂಲಕ ನೋಡಬಹುದಾದ್ರೆ ಸ್ಪಷ್ಟತೆ ಇರುವುದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ಅವುಗಳಿಗೆ ಅರೆಪಾರದರ್ಶಕ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಟ್ರಾನ್ಸ್ಲೂಸೆಂಟ್ ಅಂತ ಕರೀತಾರೆ. ನೋಡಿ, ಟ್ರಾನ್ಸ್ಲೂಸೆಂಟ್ ಅಂತ ಕರೀತಾರೆ. ಟ್ರಾನ್ಸ್ಲೂಸೆಂಟ್, ಟ್ರಾನ್ಸ್ಪರೆಂಟ್, ಒಪ್ಯಾಕ್. ಒಪ್ಯಾಕ್ ಅಂದ್ರೆ ಫುಲ್ ನೋಡೋಕೆ ಸಾಧ್ಯ ಇಲ್ಲ. ಟ್ರಾನ್ಸ್ಪರೆಂಟ್ ಅಂತ ನೋಡ್ಬೋದು. ಟ್ರಾನ್ಸ್ಲೂಸೆಂಟ್ ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಕಾಣಿರ್ತದೆ, ಬಟ್ ಕ್ಲಾರಿಟಿ ಇರಲ್ಲ, ಸ್ಪಷ್ಟತೆ ಇರಲ್ಲ, ಕ್ಲಾರಿಟಿ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ಅಂಥ ವಸ್ತುಗಳನ್ನ ಟ್ರಾನ್ಸ್ಲೂಸೆಂಟ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೋಡಿ, ಇಲ್ಲೇ ವಿಭಾಗ ಮಾಡಿ ಇದರಲ್ಲಿ ಯಾವ್ಯಾವ ವಸ್ತುಗಳು ಟ್ರಾನ್ಸ್ಪರೆಂಟು, ಯಾವ ವಸ್ತುಗಳು ಟ್ರಾನ್ಸ್ಲೂಸೆಂಟು ಮತ್ತು ಯಾವ ವಸ್ತುಗಳು ಒಪ್ಯಾಕ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದು ದಿಸ್ ಇಸ್ ಒಪ್ಯಾಕ್, ಇದು ಟ್ರಾನ್ಸ್ಪರೆಂಟ್. ಗೊತ್ತಾಗ್ತಿದೆಯಾ? ಇದು ಏನಾಗುತ್ತೆ? ಟ್ರಾನ್ಸ್ಲೂಸೆಂಟ್. ಇದು ಟ್ರಾನ್ಸ್ಪರೆಂಟ್. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ವಿಭಾಗ ಮಾಡ್ಬೋದು. ನೋಡಿ, ಇದರಲ್ಲೂ ಸಹ ನೀವು ವಿಭಾಗ ಮಾಡ್ಬೋದು.
ಟ್ರಾನ್ಸ್ಪರೆಂಟ್ ಇರುತ್ತೆ, ಇದು ಟ್ರಾನ್ಸ್ಲೂಸೆಂಟ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರಲ್ಲ ಇದು, ಅಂದರೆ ಇದು ಒಪ್ಯಾಕ್, ಇದು ಟ್ರಾನ್ಸ್ಲೂಸೆಂಟ್, ಇದು ಒಪ್ಯಾಕ್, ಇದು ಟ್ರಾನ್ಸ್ಪರೆಂಟ್. ಈ ರೀತಿ ನೀವು ವಿಭಾಗ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದೆಯಾ? ಪಾರದರ್ಶಕ ವಸ್ತುಗಳು ಯಾವುವು, ಅರೆ ಪಾರದರ್ಶಕ ವಸ್ತುಗಳು ಯಾವುವು, ನೆಕ್ಸ್ಟು ಅಪಾರದರ್ಶಕ ವಸ್ತುಗಳು ಯಾವುವು, ನೀವನ್ನ ಏನು ಮಾಡ್ಬೋದು, ವಸ್ತುಗಳನ್ನ ವರ್ಗೀಕರಣ ಇದೇ ರೀತಿಯೂ ಮಾಡ್ಬೋದು ನಾವು. ಗೊತ್ತಾಗ್ತಿದೆಯಾ? ನೀರು ಪಾರದರ್ಶಕವೇ, ಇದನ್ನು ಅಪಾರದರ್ಶಕವಾಗಿಸಬಹುದೇ, ಗಮನಿಸಿ. ಹೌದು ನೋಡಿ, ಈಗ ನಾವು ನೀರಿನಲ್ಲಿ ಒಳಗಡೆ ಇರೋ ವಸ್ತುಗಳು ಕಾಣ್ತಾ ಇರ್ತವೆ, ಕಾಯಿನ್ಗಿ ನಗರ ಕಾಣುತ್ತೆ, ಅದಕ್ಕೆ ಸ್ವಲ್ಪ ನೀರು ಆಯಿಲ್ ಇದನ್ನ ಹಾಕಿದ್ರೆ, ಏನಾದರೂ ಇಂಕ್ ಏನಾದರೂ ಹಾಕಿದ್ರೆ ಅಥವಾ ಏನಾದರೂ ಮಣ್ಣನ್ನು ಮಿಕ್ಸರ್ ಮಾಡಿದ್ರೆ ಅದು ಏನಾಗುತ್ತೆ ಅಪಾರದರ್ಶಕವಾಗುತ್ತೆ. ಗೊತ್ತಾಗ್ತಿದೆಯಾ? ನೋಡಿ, ಸಂಜೆ ಆಟವಾಡಿ ಮನೆಗೆ ಬಂದಾಗ ಗಲಾನ್ ಬೆವರುತ್ತಿದ್ದನು, ಅವನಿಗೆ ದಣಿವು ಮತ್ತು ಬಾಯಾರಿಕೆ ಆಗುತ್ತಿತ್ತು. ಗಲಾನ್ ತಾಯಿ ಒಂದು ಲೋಟ ನೀರಿಗೆ 1 ಚಮಚ ಸಕ್ಕರೆ, 1 ಚಿಟಿಕೆ ಉಪ್ಪು ಮತ್ತು ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ಶರಬತ್ತು ತಯಾರಿಸಿ ಕುಡಿಯಲು ನೀಡಿದರು. ತಾಯಿ ನೀರಿನಲ್ಲಿ ಸಕ್ಕರೆ ಮತ್ತು ಉಪ್ಪನ್ನು ಬೆರೆಸಿದಾಗ ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಸಮಯದ ನಂತರ ಕಣ್ಮರೆಯಾಗುವುದನ್ನು ಗಲಾನ್ ಗಮನಿಸಿದನು. ನೀರಿನಲ್ಲಿ ಬೆರೆಸಿದಾಗ ವಿಭಿನ್ನ ವಸ್ತುಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅನ್ವೇಷಿಸಲು ಒಂದು ಸರಳ ಚಟುವಟಿಕೆ ಮಾಡಲು ಪ್ರಯತ್ನಿಸೋಣ. ಏನಂದರೆ, ಒಂದು ಸಕ್ಕರೆ, ಉಪ್ಪು, ಸೀಮೆ ಸುಣ್ಣದ ಪುಡಿ, ಮರಳು ಮತ್ತು ಒಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. 5 ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. 2 ಭಾಗದಷ್ಟು ನೀರನ್ನು ಹಾಕಿ ಆ ಗಾಜಿನ ಲೋಟದಲ್ಲಿ 1 ಟೀ ಚಮಚದಷ್ಟು ಸಕ್ಕರೆ, 2ನೇ ಲೋಟದಲ್ಲಿ ಉಪ್ಪು, 3ನೇ ಲೋಟದಲ್ಲಿ ಸೀಮೆ ಸುಣ್ಣದ ಪುಡಿ, 4ನೇ ಲೋಟದಲ್ಲಿ ಮರಳು, 5ನೇ ಲೋಟದಲ್ಲಿ ಹೊಟ್ಟನ್ನು ಅಂದರೆ ಮರದ ಹೊಟ್ಟನ್ನು ಹಾಕಿ 1 ಚಮಚವನ್ನು ಬಳಸಿ ಪ್ರತಿ ಗಾಜಿನ ಲೋಟದ ಗಟ್ಟಿಗೆಗಳನ್ನು ಚೆನ್ನಾಗಿ ಕಲಕಿ, ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಕಿದಾಗ ಪ್ರತಿ ಸಂದರ್ಭದಲ್ಲಿ ಏನಾಗುತ್ತದೆ ಊಹಿಸಿ. ಇದನ್ನು ಪ್ರಯೋಗ ಮಾಡಿ ನಿಮ್ಮ ಮನೆಗಳಲ್ಲಿ ಬೇಕಾದರೆ ನೀವು ಕೆಲವು ನಿಮಿಷಗಳ ಕಾಲ ಕಾಯಿರಿ ಮತ್ತು ಏನಾಗುತ್ತದೆ ಗಮನಿಸಿ. ನಿಮ್ಮ ಹಲವುಗಳನ್ನು ಕೋಶಗಳಲ್ಲಿ ಪಟ್ಟಿ ಮಾಡಿ. ಈಗ ಸಕ್ಕರೆ ಏನಾಯಿತು ನೀರಲ್ಲಿ ಹಾಕಿದಾಗ, ಊಹೆ ಅಥವಾ ಅವಲೋಕನ. ನೀರಿನಲ್ಲಿ ಕಣ್ಮರೆಯಾಗುತ್ತದೆ, ನೀರಿನಲ್ಲಿ ಕಣ್ಮರೆಯಾಗುವುದಿಲ್ಲ. ಸಕ್ಕರೆ ಏನಾಗುತ್ತೆ, ನೀರಿನಲ್ಲಿ ಕಣ್ಮರೆಯಾಗುತ್ತದೆ. ಒಂದನೇದು ರೈಟು. ನೀರಿನಲ್ಲಿ ಕಣ್ಮರೆಯಾಗುತ್ತದೆ, ನೀರಿನಲ್ಲಿ ಕಣ್ಮರೆಯಾಗುವುದಿಲ್ಲ, ಇದು ಕಣ್ಮರೆಯಾಗುತ್ತದೆ. ನೆಕ್ಸ್ಟು ಉಪ್ಪು. ಗೊತ್ತಾಗ್ತಿದೆಯಾ? ನಿಮ್ಮ ಊಹೆ ಏನಿರುತ್ತೆ ಮತ್ತು ಅದು ಬಂದದ್ದು ಏನು ಫಸ್ಟು ಹಾಕೋಕ್ಕಿಂತ ಮುಂಚೆ ನೋಡಬೇಕು, ಹಾಕಿದಾದ್ಮೇಲೆ ಏನಂತ ಬರೀಬೇಕು. ಇಲ್ಲಿ ಉಪ್ಪು ನಿಮ್ಮ ಪ್ರಕಾರ ಊಹೆ ಮಾಡಬೇಕು ಮತ್ತು ಅದು ಏನಾಯಿತು ಅಂತ ಬರೀಬೇಕು. ಸೀಮೆ ಸುಣ್ಣದ ಪುಡಿ, ಈಗ ಈ ರೀತಿ ಎಲ್ಲವನ್ನೂ ಬರೆದ್ಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಗೊತ್ತಾಯ್ತಾ? ಕೆಲವು ಸಾಮಗ್ರಿಗಳು ನೀರಿನಲ್ಲಿ ಮಿಶ್ರವಾದಾಗ ಸಂಪೂರ್ಣವಾಗಿ ಕಣ್ಮರೆಯಾಗೋದನ್ನು ನೀವು ಗಮನಿಸಿರಬಹುದು. ಈ ಸಾಮಗ್ರಿಗಳು ನೀರಿನಲ್ಲಿ ಕರಗುತ್ತವೆ. ಗೊತ್ತಾಗ್ತದೆ? ಯಾವ ವಸ್ತುಗಳು ನೀರಿನಲ್ಲಿ ಸಂಪೂರ್ಣವಾಗಿ ಮರೆಯಾಗ್ತಾ ಅವುಗಳನ್ನು ನೀರಿನಲ್ಲಿ ಕರಗುತ್ತವೆ ಅಂತ ಡಿಸೈಡ್ ಮಾಡ್ಬೋದು. ಅವು ನೀರಿನಲ್ಲಿ ವಿಲೀನವಾಗುತ್ತವೆ ನಾವು ಎಂದು ಹೇಳುತ್ತೇವೆ. ಕೆಲವು ಸಾಮಗ್ರಿಗಳು ನೀರಿನೊಂದಿಗೆ ಮಿಶ್ರಣಗೊಳ್ಳುವುದಿಲ್ಲ. ಎಕ್ಸಾಂಪಲ್ಲು ಏನು, ಮರದ ಒಟ್ಟು. ನಾವು ಅವುಗಳನ್ನು ದೀರ್ಘಕಾಲ ಕಲಕಿದ ನಂತರವೂ ಕಣ್ಮರೆಯಾಗುವುದಿಲ್ಲ. ಸಾಮಗ್ರಿಗಳಲ್ಲಿ ನೀರಿನ ವಿಲೀನವಾಗುವುದಿಲ್ಲ. ನಮ್ಮ ದೇಹದ ಕಾರ್ಯನಿರ್ವಹಣೆಯಲ್ಲಿ ನೀರು ಪ್ರಮುಖ ಪಾತ್ರ ವಹಿಸಿದೆ, ಏಕೆಂದರೆ ಅದು ಹೆಚ್ಚಿನ ಸಂಖ್ಯೆಯ ಸಾಮಗ್ರಿಗಳು ತನ್ನಲ್ಲಿ ವಿಲೀನ ಮಾಡಿಕೊಂಡು ನೋಡಿ. ನೀರು ತನ್ನ ಮೂಲಕ ಎಲ್ಲ ವಸ್ತುಗಳನ್ನು ಆಲ್ಮೋಸ್ಟ್ ಎಲ್ಲ ವಸ್ತುಗಳನ್ನು ಕರಗಿಸುತ್ತೆ. ಗೊತ್ತಾಗ್ತಿದೆಯಾ? ಕರಗಿಸಿಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು, ನೀರಿನಲ್ಲಿ ವಿಲೀನವಾಗುವ ಸಾಮಗ್ರಿಗಳು, ನೀರಿನಲ್ಲಿ ವಿಲೀನವಾಗದ ಸಾಮಗ್ರಿ ಯಾವುದೇ ಕಣ್ಮರೆಯಾಗುತ್ತೆ, ಅದನ್ನು ಯಾವುದು ಕಣ್ಮರೆಯಾಗುವುದಿಲ್ಲ ನೀವು ಪಟ್ಟಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ORS ತಯಾರಿಸಿ. ಅತಿಸಾರ ಅಥವಾ ಇತರ ಕಾಯಿಲೆಗಳಿಂದ ಉಂಟಾಗುವ ನಿರ್ಜಲೀಕರಣಕ್ಕೆ ಚಿಕಿತ್ಸೆ ನೀಡಲು ORS. ಗೊತ್ತಾಗ್ತಿದೆಯಾ? ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಕರೀತಾರೆ ಇದಕ್ಕೆ. ORS ಅಂದ್ರೆ ಫುಲ್ ಫಾರ್ಮ್. ಒಂದು ನಿಮಿಷ, ಸಾರಿ. ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಕರೀತಾರೆ ORS ಅಂದರೆ. ಇದು ನಿಮ್ಮ ಮನೆಯಲ್ಲೇ ಮಾಡ್ಕೋಬಹುದು. ORS ಪೊಟ್ಟಣಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಪ್ರತಿ ಪೊಟ್ಟಣವನ್ನು ಬಳಸುವ ಮೊದಲು 1 ಲೀಟರ್ ನೀರಿನಲ್ಲಿ ವಿಲೀನಗೊಳಿಸಲಾಗುತ್ತೆ. ನೋಡಿ, ORSನ 1 ಲೀಟರ್ ನೀರಿನಲ್ಲಿ ಹಾಕಬೇಕು. 1 ಲೀಟರ್ ತಗೋಬೇಕು. ಇವು ಲಭ್ಯವಿಲ್ಲದ್ರೆ 1 ಲೀಟರ್ ಕುದಿಸಿ ಆರಿಸಿದ ನೀರಿಗೆ 6 ಟೀ ಚಮಚ ಸಕ್ಕರೆ, ಅರ್ಧ ಟೀ ಚಮಚ ಸಾಮಾನ್ಯ ಉಪ್ಪನ್ನು ಬೆರೆಸಿ ಮನೆಯಲ್ಲೇ ORSನ ತಯಾರಿಸಬಹುದು. ಬೇಕಾದ್ರೆ ನೀವು ಎಣ್ಣೆ, ವಿನೆಗರ್ ಮತ್ತು ಜೇನುತುಪ್ಪದಂತಹ ದ್ರವಗಳು ನೀರಿನಲ್ಲಿ ವಿಲೀನವಾಗುತ್ತವೆ. ಅನ್ವೇಷಿಸಿ. ಅಂದರೆ ಎಣ್ಣೆ ನೀರಿನಲ್ಲಿ ಹಾಕಿದಾಗ ಮಿಕ್ಸ್ ಆಗುತ್ತೆ. ನೀರು ಅನಿಲಗಳ ವಿಷಯವೇನು ಗೊತ್ತಾಗ್ತಿದೆಯಾ? ಕೆಲವು ದ್ರವಗಳು ಸಂಪೂರ್ಣವಾಗಿ ನೀರಿನೊಂದಿಗೆ ಬೆರೆಯುತ್ತವೆ, ಕೆಲವು ನೀರಿನೊಂದಿಗೆ ಬೆರೆಯುವುದಿಲ್ಲ. ನೋಡಿ, ಈ ಥರ ಥಿಂಕ್ ಮಾಡೋಕ್ಕೆ ಬಂದಾಗ ನೀವು ಥಿಂಕ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ ಮತ್ತು ಇದಕ್ಕೆ ಉತ್ತರಗಳನ್ನ ಹುಡುಕೋಬೇಕು. ಎಷ್ಟೋ ಈ ಥರ ಥಿಂಕಿಂಗ್ ಪ್ರಶ್ನೆಗಳ ಮೇಲೆ ಏನಾಗುತ್ತೆ, ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದಕ್ಕೋಸ್ಕರ ನಾವು ಈ ಥರ ಕ್ವಶನ್ಸ್ಗಳು ಹಾಕ್ತೀವಿ. ನೀವು ಥಿಂಕ್ ಮಾಡ್ಬೇಕು ಏನಾಗ್ಬೋದು ಅಂತ. ಕೆಲವು ದ್ರವಗಳು ಸಂಪೂರ್ಣವಾಗಿ ನೀರಿನೊಂದಿಗೆ ಬೆರೆಯುತ್ತವೆ, ಕೆಲವು ನೀರಿನೊಂದಿಗೆ ಬೆರೆಯುವುದಿಲ್ಲ ಮತ್ತು ಸ್ವಲ್ಪ ಸಮಯದವರೆಗೆ ಕಲಕದೆ ಬಿಟ್ಟಾಗ ಪ್ರತ್ಯೇಕ ಪದರವನ್ನು ರೂಪಿಸುತ್ತವೆ. ಅಂತೆಯೇ ಕೆಲವು ಅನಿಲಗಳು ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಇತರ ಕೆಲವು ವಿಲೀನವಾಗುವುದಿಲ್ಲ. ಉದಾಹರಣೆಗೆ ಆಕ್ಸಿಜನ್ ಅನಿಲವು ನೀರಿನಲ್ಲಿ ವಿಲೀನವಾಗುತ್ತದೆ. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಸಸ್ಯಗಳಿಗೆ ಉಳಿವಿಗೆ ಇದು ಬಹಳ ಮುಖ್ಯ. ನೋಡಿ, ಆಕ್ಸಿಜನ್ನು ಏನಾಗುತ್ತೆ, ನೀರಿನಲ್ಲಿ ವಿಲೀನವಾಗುತ್ತದೆ. ಈ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಈ ಆಕ್ಸಿಜನ್ ಸಹ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಬದುಕುಳಿಯೋಕ್ಕೆ.
ಗೊತ್ತಾಗ್ತಿದೆಯಾ? ಈಗ ನಾವು ಭಾರ ಮತ್ತು ಹಗುರದ ಬಗ್ಗೆ ಮಾತಾಡೋಣ. ಗೊತ್ತಾಗ್ತಿದೆಯಾ? ಭಾರ ಮತ್ತು ಹಗುರದ ಬಗ್ಗೆ ಮಾತಾಡೋದು. ಈಗ ನಾವು ಕ್ಲಾಸಿಫಿಕೇಶನ್ ಆಬ್ಜೆಕ್ಟ್ ಟ್ರಾನ್ಸ್ಪರೆಂಟ್ ಒಪ್ಯಾಕ್ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಮಿಕ್ಸ್ ಮೆಟೀರಿಯಲ್ಸ್ಗಳು ಯಾವ್ಯಾವ ಕರಗ್ತವೆ, ನೀರಿನಲ್ಲಿ ಕರಗುವ ವಸ್ತುಗಳು, ನೀರಿನಲ್ಲಿ ಕರಗದ ವಸ್ತುಗಳ ಬಗ್ಗೆ ನೋಡಿದ್ವಿ. ಅದೇ ರೀತಿ ಈಗ ನಾವು ಏನು ಮಾಡೋದು ಮತ್ತೆ ಭಾರ ಮತ್ತು ಹಗುರ ವಸ್ತುಗಳನ್ನ ನೋಡ್ತಾ ಹೋಗೋಣ. ಗೊತ್ತಾಗ್ತಿದೆಯಾ? ಹೆವಿ ಮತ್ತು ಲೈಟ್. ಒಂದು ರೀತಿಯ 3 ಕಾಗದ ಲೋಟಗಳನ್ನು ತೆಗೆದುಕೊಳ್ಳಿ. ಪ್ರಯೋಗ ಮಾಡ್ತಾ ಇದ್ದಾರೆ. ಪ್ರತಿ ಲೋಟವನ್ನು ಅರ್ಧ ಭಾಗದಷ್ಟು ಸಾಮಗ್ರಿಗಳಿಂದ ಭರ್ತಿ ಮಾಡಿ. ಅಂದರೆ ಯಾವುದಾದ್ರೂ ಬೇರೆ ಬೇರೆ ಸಾಮಗ್ರಿಗಳಂದ್ರೆ ಮೆಟೀರಿಯಲ್, ಯಾವ್ದಾದ್ರು ಮೆಟೀರಿಯಲ್ ತಗೊಂಡು ಫಿಲ್ ಮಾಡಿ. ಎ ಬಿ ಸಿ ಅಂತ ಗುರುತು ಮಾಡಿ. ಇವುಗಳಲ್ಲಿ ಯಾವುದು ಭಾರ, ಯಾವುದು ಹಗುರವಾಗಿರುತ್ತದೆ ಗುರುತಿಸ್ಕೊಳ್ಳಿ. ಪ್ರತಿ ಲೋಟವನ್ನು ಮಾಪಕ ಅಥವಾ ತೂಕ ಬಳಸಿ ಮಾಪನ ಮಾಡಿ ಒಂದು ನೋಟ್ಬುಕ್ಸ್ಗಳಲ್ಲಿ ದಾಖಲಿಸಿ. ಅಂಕಿಅಂಶಗಳನ್ನು ಹೋಲಿಸಿ ಯಾವುದು ಭಾರ, ಯಾವುದು ಹಗುರ ಅನ್ನೋದು ಗೊತ್ತಾಗ್ತದೆ. ಯಾವುದೇ ಮೆಟೀರಿಯಲ್, ಮಣ್ಣು ತಗೊಳ್ಳಿ, ನೀರು ತಗೊಳ್ಳಿ, ಮತ್ತು ಸ್ಪಂಜ್ ತಗೊಳ್ಳಿ ಅಥವಾ ಹತ್ತಿ ತಗೊಳ್ಳಿ, ಯಾವುದೇ ವಸ್ತುವನ್ನು ಭಾರ ಅಥವಾ ಹಗುರ ಎಂದು ಚಟುವಟಿಕೆ 6 ನಾವು ಹೇಳಬಹುದು. ವಸ್ತುಗಳ ಈ ಗುಣದ್ರವ್ಯೇಶನ್ ದ್ರವ್ಯರಾಶಿ ಅಂತ ಕರಿತೀವಿ. ಗೊತ್ತಾಗ್ತಿದೆ? ಏನಂತ ಮಾಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ವಿ ಕ್ಯಾನ್ ಸೇ ದಟ್ ಎನಿ ಆಬ್ಜೆಕ್ಟ್ ವಿಚ್ ಆಸ್ ಹೆವಿಯರ್ ಆರ್ ಲೈಟರ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಏನಂತ ಮಾಸ್ ಅಂತ ಕರಿತೀವಿ. ಯಾವ ವಸ್ತುಗಳು ಭಾರ ಅಥವಾ ಹಗುರ ಅಂತ ಹೇಳಕ್ಕೆ ನಾವು ಏನು ಮಾಡ್ತೀವಿ, ದ್ರವ್ಯರಾಶಿ ಮಾಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಮಾಸ್ ನಿಮಗೆ ತುಂಬ ಮುಂದಿನ ದಿನದಲ್ಲಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಮಾಸ್ ಮೇಲೆ ಮತ್ತು ವೆಯ್ಟ್ ಮೇಲೆ ತುಂಬ ಪ್ರಶ್ನೆಗಳು ಬಂದಿದೆ. ಇದಕ್ಕೆ ಅರ್ಥ ಮಾಡ್ಕೊಳ್ಳಿ. ಯಾವುದು ಲೈಟ್ ಅಥವಾ ಹೆವಿ ಅನ್ನೋದನ್ನ ಮೆಜರ್ ಮಾಡ್ತೀವಲ್ಲ, ಆ ಟರ್ಮ್ಸ್ನ ಏನಂತ ಕರಿತೀವಿ, ಮಾಸ್ ಅಂತ ಕರಿತೀವಿ. ಭಾರವಾದ ವಸ್ತು ಹೆಚ್ಚು ದ್ರವ್ಯರಾಶಿ ಹೊಂದಿರುತ್ತದೆ ಮತ್ತು ಹಗುರವಾದ ವಸ್ತು ಕಡಿಮೆ ದ್ರವ್ಯರಾಶಿ ಹೊಂದಿರುತ್ತೆ. ಗೊತ್ತಾಗ್ತಿದೆಯಾ? ದ ಒನ್ ವಿಚ್ ಹೆವಿಯರ್ ಆಸ್ ಮೋರ್ ಮಾಸ್ ಅಂಡ್ ದ ಒನ್ ವಿಚ್ ಈಸ್ ಲೈಟರ್ ಆಸ್ ಲೆಸ್ ಮಾಸ್. ಗೊತ್ತಾಗ್ತಿದೆಯಾ? ನೋಡಿ, ಇದು ಏನಾಗುತ್ತೆ, ನೀರನ್ನ ತುಂಬಿದ ಒಂದು ಗ್ಲಾಸು. ಆ ಗ್ಲಾಸ್ನ ಮೆಜರ್ ಮಾಡ್ತಾ ಇದ್ದಾರೆ. ಇದು ಇಷ್ಟು ಗ್ರಾಮ್ನ ಹೊಂದಿದೆ, 44.92 ಗ್ರಾಮ್ನ ಹೊಂದಿದೆ ಅಂತ ಇದು ಮೆಜರ್ ಮಾಡ್ತಾ ಇದೆ. ವಸ್ತುಗಳ ಭಾರವನ್ನು ತೂಗಿ ನಿರ್ಧರಿಸುವುದರಿಂದ ದ್ರವ್ಯರಾಶಿ ಎಂಬುದಕ್ಕೆ ಸಾಮಾನ್ಯವಾಗಿ ತೂಕ ಎಂದು ಎನ್ನಲಾಗುತ್ತದೆ. ದ್ರವ್ಯರಾಶಿ ಮತ್ತು ತೂಕ, ಅವುಗಳ ಸಂಬಂಧ ಬಗ್ಗೆ ನೀವು ಮುಂದಿನ ತರಗತಿಯಲ್ಲಿ ಕಲಿಯಿರಿ. ನೋಡಿ, ದ್ರವ್ಯರಾಶಿ ಮತ್ತು ತೂಕ ಎರಡೂ ಸೇಮ್ ಅಲ್ಲ. ಮಾಸ್ ಮತ್ತು ವೆಯ್ಟ್. ಗೊತ್ತಾಗ್ತಿದೆಯಾ? ಮಾಸ್ ಮತ್ತು ವೆಯ್ಟು ಎರಡೂ ಸೇಮ್ ಅಲ್ಲ, ಎರಡು ಡಿಫ್ರೆಂಟ್ ಇದೆ. ಯಾಕೆಂದರೆ ಎರಡು ಗ್ರಾವಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನೀವು ಮುಂದಿನ ತರಗತಿಯಲ್ಲಿ ಫಿಸಿಕ್ಸಲ್ಲಿ ನೋಡಿರ್ತೀರ ಮಾಸ್ಗೂ ಮತ್ತು ವೆಯ್ಟ್ಗೂ ಏನು ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು. ನೋಡಿ, ನೆಕ್ಸ್ಟ್ ಬರೋದು ಸ್ಥಳ ಮತ್ತು ಪರಿಮಾಣ. ಗೊತ್ತಾಗ್ತಿದೆಯಾ? ಇನ್ನು ನೆಕ್ಸ್ಟ್ ಬರೋದು ಸ್ಪೇಸ್ ಮತ್ತು ವಾಲ್ಯೂಮ್. ಸ್ಪೇಸ್ ಮತ್ತು ವಾಲ್ಯೂಮ್. ಮರುದಿನ ಶಿಕ್ಷೆಗೆ ವಿದ್ಯೆ ತರಗತಿಯನ್ನು ಪ್ರವೇಶಿಸಿದರು. ಎಲ್ಲ ವಿದ್ಯಾರ್ಥಿಗಳು ಎದ್ದುನಿಂತವರನ್ನು ಸ್ವಾಗತಿಸಿದರು. ಇದಕ್ಕೆ ಧನ್ಯವಾದ ಹೇಳಿದವರು, ದಯವಿಟ್ಟು ನಿಮ್ಮ ಎಲ್ಲ ಚಿನ್ನಗಳನ್ನು ನಿಮ್ಮ ಆಸನಗಳ ಮೇಲೆ ಇರಿಸಿ ಕುಳಿತುಕೊಳ್ಳಿ ಎಂದು ಉದ್ದೇಶಪೂರ್ವಕ ಹೇಳುತ್ತಾರೆ. ತಮ್ಮ ಆಸನಗಳ ಮೇಲೆ ಚೀಲವನ್ನು ಇಟ್ಟಿರುವುದರಿಂದ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಏಕೆ ಕುಳಿತುಕೊಳ್ಳುತ್ತಿಲ್ಲ ಎಂದು ವಿದ್ಯಾ ಮೇಡಮ್ ಕೇಳುತ್ತಾರೆ. ಚೀಲಗಳು ಆ ಜಾಗವನ್ನು ಆಕ್ರಮಿಸುವುದರಿಂದ ಕುಳಿತುಕೊಳ್ಳಲು ಸ್ಥಳವೆಂದು ವಿದ್ಯಾರ್ಥಿಗಳು ಉತ್ತರಿಸ್ತಾರೆ. ಬ್ಯಾಗ್ನ ನಿಮ್ಮ ಸೀಟ್ ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ಳಿ ಅಂದಾಗ ಅವಾಗ ಅವರು ಕೂತ್ಕೊಳಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಏನಾಗುತ್ತೆ, ಬೇರೆ ವಸ್ತುಗಳು ತಮ್ಮ ಸ್ಥಳವನ್ನು ಆಕ್ಯುಪೈ ಮಾಡ್ಕೊಳ್ತವೆ. ಇಲ್ಲಿ ಅವರು ಸ್ಪೇಸ್ ಮತ್ತು ವಾಲ್ಯೂಮ್ ಬಗ್ಗೆ ಹೇಳಬೇಕು ಈ ಥರ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿಸಿದ್ರು ಅಥವಾ ಈ ಒಂದು ಪ್ರಯೋಗನ ಮಾಡಿಸಿದ್ರು. ಸಂಭಾಷಣೆಯನ್ನು ಮುಂದುವರಿಸುತ್ತಾ ಅವರಿಬ್ಬರು ವಿದ್ಯಾರ್ಥಿಗಳಿಗೆ ಒಂದೇ ರೀತಿ 2 ಗಾಜಿನ ಲೋಟಗಳನ್ನು ಒದಗಿಸುತ್ತಾರೆ. ಅವರು ಕುಡಿಯುವ ನೀರಿನ ಬಾಟಲಿನ ಉಳಿದ ನೀರನ್ನು ಆಯಾ ಗಾಜಿನ ಲೋಟಕ್ಕೆ ತುಂಬಿಸಲು ಹೇಳುತ್ತಾರೆ. ಗಾಜಿನ ಲೋಟದಲ್ಲಿ ನೀರನ್ನು ಸುರಿಯುವಾಗ ಅದು ಒಂದು ಗಾಜಿನ ಲೋಟವು ನೀರಿನ ಅರ್ಧದಷ್ಟು ಮತ್ತು ಇನ್ನೊಂದು ಲೋಟವು ನೀರಿನ ಸಂಪೂರ್ಣವಾಗಿ ತುಂಬಿರುವುದನ್ನು ವಿದ್ಯಾರ್ಥಿಗಳು ಗಮನಿಸುತ್ತಾರೆ. ಈ 2 ಲೋಟಗಳಲ್ಲಿ ನೀರಿನ ಮಟ್ಟವು ವಿಭಿನ್ನವಾಗಿದೆ. ಯಾಕೆ? ಅರ್ಧ ತುಂಬಿದೆ, ಇಲ್ಲಿ ಪೂರ್ಣ ತುಂಬಿದೆ. ಗೊತ್ತಾಗ್ತಿದೆಯಾ? 2 ಲೋಟಗಳು ಒಂದೇ ಅಳತೆ ಹೊಂದಿವೆ ಎಂದು ವಿದ್ಯಾ ಮೇಡಮ್ ವಿವರಿಸುತ್ತಾರೆ. ಆದರೂ 2 ಲೋಟಗಳಲ್ಲಿ ನೀರಿನ ವಿಭಿನ್ನತೆ ಮತ್ತು ಪ್ರತಿ ಲೋಟದಲ್ಲಿನ ನೀರಿನ ಪ್ರಮಾಣವು ವಿಭಿನ್ನವಾಗಿದೆ ಹೇಳ್ತಾರೆ. ಅಂದರೆ ಲೋಟಗಳು 2 ಸಮಾನವಾಗಿದ್ದರೂ ಅದರಲ್ಲಿ ಹಾಕಿರೋ ಏನು ನಾವು ನೀರಿನ ಪ್ರಮಾಣ ಬೇರೆ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಲೋಟದಲ್ಲಿ ನೀರು ಕಡಿಮೆ ಜಾಗವನ್ನು ಆಕ್ರಮಿಸುತ್ತದೆ. ಇದು ಲೋಟದಲ್ಲಿನ ನೀರಿನ ಪ್ರಮಾಣ ಇನ್ನೊಂದು ಲೋಟದಲ್ಲಿ ನೀರಿನ ಪ್ರಮಾಣಕ್ಕಿಂತ ಕಡಿಮೆ ಎಂಬುದನ್ನು ಸೂಚಿಸುತ್ತದೆ. ಲೋಟದಲ್ಲಿ ನೀರಿಂದ ತುಂಬಿದ ಸ್ಥಳವು ಅದರ ಪರಿಮಾಣವನ್ನು ಪ್ರತಿನಿಧಿಸುತ್ತದೆ. ನೋಡಿ, ಇಲ್ಲಿ ಎಷ್ಟು ಪ್ರಮಾಣ ಇದೆ ಅಂತ ತೋರಿಸುತ್ತೆ ನೀರು. ಗೊತ್ತಾಗ್ತದೆ? ಇಲ್ಲಿ ಫುಲ್ ಲೋಟ ಇದೆ, ಇಲ್ಲಿ ಹಾಫ್ ಲೋಟ ಇದೆ. ಅಂದರೆ ನಾವು ಅದನ್ನು 2 ಈಕ್ವಲ್ ಲೋಟಗಳನ್ನ ತಗೊಂಡಾಗ ಕಂಪ್ಯಾರಿಸನ್ ಮಾಡಿದಾಗ ಒಂದು ಪ್ರಮಾಣ ಇದ್ರಲ್ಲಿ ನೋಡಿ, ಇದು ಕಡಿಮೆ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದ್ದು. ಇದು ಅಂದರೆ ಇಲ್ಲಿ ಲಿಕ್ವಿಡ್ ಜಾಸ್ತಿ ಇದೆ ಅಂತ ಅರ್ಥ. ಇಲ್ಲಿ ಏನೋ ನೀರು, ವಾಟರ್ ಏನು ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಜಗ್ನಿಂದ ನೀರನ್ನು ಖಾಲಿ ನೀರಿನ ಬಾಟಲಿಗೆ ಸಂಪೂರ್ಣವಾಗಿ ವರ್ಗಾಯಿಸಲು ನನಗೆ ಏಕೆ ಸಾಧ್ಯವಾಗುವುದಿಲ್ಲ, ಅದರ ಹಿಂದಿನ ಕಾರಣ ಮತ್ತು ನನಗೆ ತಿಳಿದಿದೆ. ನೋಡಿ, ಈಗ ಜಗ್ ತಗೊಂಡು ನೀರು ಹಾಕ್ತೀರಾ, ಇದು ಜಗ್ಗು ಜಾಸ್ತಿ ಇದೆ ನೀರಲ್ಲಿ. ವಾಟರ್ ಕ್ಯಾನ್ಗೆ ಹಾಕ್ಬೇಕಾದ್ರೆ ಏನಾಗುತ್ತೆ, ಇದ್ರ ಸ್ಪೇಸ್ ಇರೋದೇ ಕಮ್ಮಿ, ಹಂಗಾಗಿ ಫಿಲ್ ಆಗ್ತಾ ಇದೆ. ಗೊತ್ತಾಗ್ತಿದೆ? ಅಂದರೆ ಸ್ಪೇಸ್ ಎಷ್ಟು ಆ ವಾಲ್ಯೂಮ್ ಇದೆ ಅಥವಾ ಎಷ್ಟು ಅದರದ್ದು ಪರಿಮಾಣ ಇದೆ ಅಷ್ಟೇ ನಮಗೆ ಜಾಗ ಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ವಿವಿಧ ಗಾತ್ರದ ಕುಡಿಯುವ ನೀರಿನ ಬಾಟಲಿಗಳು ಮಾರಾಟವಾಗುತ್ತಿರುವುದನ್ನು ನೀವು ಗಮನಿಸಬಹುದು. ಬಾಟಲಿಗಳನ್ನ 1 ಲೀಟರ್, 500 ml, 200 ml ಇತ್ಯಾದಿಗಳನ್ನು ನಿವ್ವಳ ಪ್ರಮಾಣವಾಗಿ ಬರೆದನ್ನು ನೀವು ಗಮನಿಸಿದ್ದೀರಾ? ಈ ಬಾಟಲಿಗಳ ನೀರಿನ ಪರಿಮಾಣವನ್ನು ಸೂಚಿಸುತ್ತದೆ. ಅಂದರೆ ಎಷ್ಟು ml ಇದೆ, ಎಷ್ಟು ನೀರನ್ನು ಇದು ಏನು ಕಾಣುತ್ತೆ ಹೊಂದಿರುತ್ತೆ ಅಂತ ಹೇಳಿ. ಇಲ್ಲಿ 500 ml ನೀರು, 500 ml ಹಾಲು, ಅಂದರೆ ಎರಡೂ ಸಹ ಈಕ್ವಲ್ ಇದೆ. ಕುಡಿಯುವ ನೀರು ಮತ್ತು ಹಾಲಿನ
ಬಾಟಲ್ಗಳನ್ನ 500 ml ಎಂದು ಗುರುತು ಮಾಡಲಾಗಿದೆ. ಇವು ಪರಿಮಾಣ ಎಷ್ಟು ಇದೆ ಅನ್ನೋದನ್ನ ಸೂಚಿಸ್ತವೆ. ವಾಲ್ಯೂಮ್ ಎಷ್ಟು ವಾಲ್ಯೂಮ್ ಇದೆ ಅನ್ನೋದನ್ನ ಸೂಚಿಸ್ತವೆ. ಗೊತ್ತಾಗ್ತಿದೆಯಾ? ದ ಬೋತ್ ಡ್ರಿಂಕಿಂಗ್ ವಾಟರ್ ಅಂಡ್ ಮಿಲ್ಕ್ ವಾಟರ್ ಇಂಡಿಕೇಟ್ ವಾಲ್ಯೂಮ್ಸ್. ಗೊತ್ತಾಗ್ತದೆ ಎಷ್ಟು ವಾಲ್ಯೂಮ್ ಇದೆ ಅಂತ. ನೀವು ಈ ವಸ್ತುಗಳ ಅನೇಕ ಗುಣಗಳನ್ನು ತಿಳಿದುಕೊಂಡಿರಿ. ಆದಾಗ್ಯೂ ಎಲ್ಲ ವಸ್ತುಗಳು ಎಲ್ಲ ಗುಣಗಳನ್ನು ಹೊಂದಿರುವುದಿಲ್ಲ. ಗೊತ್ತಾಗ್ತದೆ. ಈಗ ನೀವು ಹಲವಾರು ವಸ್ತುಗಳನ್ನ ತಿಳ್ಕೊಂಡ್ರಿ. ಗೊತ್ತಾಗ್ತದೆ. ಕೆಲವೊಂದು ಭಾರ ಇದೆ, ಕೆಲವೊಂದು ಲೈಟ್ ಇದೆ, ಕೆಲವೊಂದು ತೆಳುವಾಗಿದೆ, ಕೆಲವೊಂದು ಟ್ರಾನ್ಸ್ಪರೆಂಟ್ ಇದೆ, ಕೆಲವೊಂದು ಹೊಳಿತವೆ. ಈ ರೀತಿ ಅನೇಕ ಗುಣಗಳನ್ನು ಹೊಂದಿರುವ ಕೆಲವು ವಸ್ತುಗಳ ಬಗ್ಗೆ ತಿಳ್ಕೊಂಡ್ರಿ. ಗೊತ್ತಾಗ್ತದೆ. ಈಗ ನಮಗೆ ಬರೋದು ಮೇನ್ ಬರದೆ ಏನಾಗುತ್ತೆ, ದ್ರವ್ಯರಾಶಿ ಎಂದರೆ ಏನು, ವಾಟ್ ಈಸ್ ಮ್ಯಾಟರ್. ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ನ ದೃಷ್ಟಿಯಿಂದ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ದ್ರವ್ಯರಾಶಿ ಮತ್ತು ಪರಿಮಾಣವು ಎಲ್ಲ ವಸ್ತುಗಳಲ್ಲಿ ಕಂಡುಬರುವ ಎರಡು ಗುಣಗಳಾಗಿವೆ. ನೋಡಿ ಏನಂತಂದ್ರೆ, ಮಾಸ್ ಅಂಡ್ ವಾಲ್ಯೂಮ್ ಆರ್ ದ ಟೂ ಪ್ರಾಪರ್ಟೀಸ್ ದಟ್ ಪ್ರಪೋಸ್ಡ್ ಬೈ ಆಲ್ ಮೆಟೀರಿಯಲ್ಸ್. ಎಲ್ಲ ಮೆಟೀರಿಯಲ್ಸ್ಗಳಲ್ಲೂ ಅಥವಾ ಎಲ್ಲ ದ್ರವ್ಯರಾಶಿಗಳಲ್ಲೂ ಎಲ್ಲ ಒಂದು ವಸ್ತುಗಳಲ್ಲೂ ಇವು ಕಂಡು ಬರ್ತವೆ. ಯಾವುದು? ದ್ರವ್ಯರಾಶಿ ಅಂದ್ರೆ ದ್ರವ್ಯರಾಶಿ ಮತ್ತು ಪರಿಮಾಣ, ವಾಲ್ಯೂಮ್, ಮಾಸ್ ಮತ್ತೆ ವಾಲ್ಯೂಮ್. ವೆರಿ ಇಂಪಾರ್ಟೆಂಟ್. ಮಾಸ್ ಮತ್ತೆ ವಾಲ್ಯೂಮ್ ವೆರಿ ಇಂಪಾರ್ಟೆಂಟ್. ಎಲ್ಲ ವಸ್ತುಗಳು ಇರುತ್ತೆ. ಎಲ್ಲ ವಸ್ತುಗಳಿಗೂ ಮಾಸ್ ಇರುತ್ತೆ ಮತ್ತೆ ವಾಲ್ಯೂಮ್ ಇರುತ್ತೆ. ಗೊತ್ತಾಗ್ತಿದೆಯಾ? ಈ ಎರಡು ಗುಣಗಳನ್ನು ಹೊಂದಿರುವ ವಸ್ತುಗಳಿಗೆ ಸಾಮಾನ್ಯವಾಗಿ ಹೆಸರೊಂದನ್ನು ನೀಡಬಹುದೇ? ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವನ್ನು ದ್ರವ್ಯ ಎಂದು ಕರೆಯಲಾಗುತ್ತೆ. ನೋಡಿ, ಈ ಡೆಫಿನೇಷನ್ಗೋಸ್ಕರನೇ ಇಷ್ಟೆಲ್ಲ ಒದ್ದಾಡಿದ್ದು. ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವನ್ನು ದ್ರವ್ಯ ಎಂದು ಕರೆಯಲಾಗುತ್ತೆ. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್. ದ್ರವ್ಯ ಅಂದ್ರೆ ಮ್ಯಾಟರ್, ಅಥವಾ ಏನಂತ ಮ್ಯಾಟರ್ ಅಂತ ಏನು ಕರಿತೀವಿ ಅದನ್ನ ನೀವು ಹೊಂದಿರಬೇಕು. ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಆಸ್ ಮಾಸ್ ಇಸ್ ಕಾಲ್ಡ್ ಮ್ಯಾಟರ್ ಅಂತ ಕರೀತಾರೆ. ಗೊತ್ತಾಗ್ತದೆ? ಮ್ಯಾಟರ್ ವೆರಿ ಇಂಪಾರ್ಟೆಂಟ್. ದ್ರವ್ಯರಾಶಿ ದ್ರವ್ಯದ ಪ್ರಮಾಣವನ್ನು ನೀಡುತ್ತದೆ ಮತ್ತು ಅದನ್ನು ಅಳೆಯಲು ಗ್ರಾಮ್, ಕಿಲೋಗ್ರಾಮ್ ಎಂಬ ಮಾನವನ್ನು ಬಳಸಲಾಗುತ್ತದೆ. ದ್ರವ್ಯವು ಆಕ್ರಮಿಸಿಕೊಂಡ ಸ್ಥಳವು ಅದರ ಪರಿಮಾಣವಾಗಿದೆ. ಪರಿಮಾಣವನ್ನು ಲೀಟರ್ ಅಥವಾ ಮಿಲಿ ಲೀಟರ್ಗಳನ್ನು ಆಕ್ರಮಿಸ. ನೋಡಿ, ಇಲ್ಲಿ ನಾನು ಹೇಳಿದೆ, ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಮಾಸ್ ಕಾರ್ಡ್ ಏನಂತ ಕರೀತಾರೆ? ಮ್ಯಾಟರ್ ಅಂತ ಕರೀತಾರೆ. ಮಾಸ್ ಗಿವ್ಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್. ಅಂದ್ರೆ ಎಷ್ಟು ಕ್ವಾಂಟಿಟಿ ಇದೆ, ಮಾಸು ಎಷ್ಟು ಕ್ವಾಂಟಿಟಿ ಇದೆ ಅಂತ ತೋರಿಸುತ್ತೆ. 1 kg 2 kg ಇರುತ್ತೆ. ಬಟ್ ಅದು ಎಷ್ಟು ಸ್ಪೇಸ್ನ ಆಳಿಕೊಂಡಿದೆ, ಅದು ಎಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಂಡಿದೆ ಅಂದ್ರೆ ಅದು ಯಾವ ಒಂದು ಯೂನಿಟ್ನ ಮೆಜರ್ ಮಾಡ್ಬೋದು, ಲೀಟರ್ನ ಮೆಜರ್ ಮಾಡ್ಬೋದು ಅಥವಾ ಮಿಲಿ ಲೀಟರ್ಗಳಿಂದ ಮೆಜರ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ನೋಡಿ, ಕಿಲೋಗ್ರಾಮ್ ಎಂಬುದು ದ್ರವ್ಯರಾಶಿಯ ಕಿಲೋಗ್ರಾಮ್ ಎಂಬುದು ದ್ರವ್ಯರಾಶಿ ಅಂತಾರಾಷ್ಟ್ರೀಯ ಏಕಮಾನ. ವೆರಿ ಇಂಪಾರ್ಟೆಂಟ್. ಕಿಲೋಗ್ರಾಮ್ ಕೆಜಿ ಇಸ್ ದ ಏನಾಗುತ್ತೆ, ಕೆಜಿ ಇಸ್ ದ ಯೂನಿಟ್ ಆಫ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಏನಂತೆ SI ಯೂನಿಟ್. ಅದು ಕಿಲೋಗ್ರಾಮ್ ಇಸ್ ಅಬ್ಸರ್ವೇಟೆಡ್ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಕೆಜಿ ಅಂತ ಬರೀತೀವಿ ಸಂಕ್ಷಿಪ್ತವಾಗಿ. ಗೊತ್ತಾಗ್ತಿದೆ? ಕೆ ಅಂದ್ರೆ ಮತ್ತು ಜಿ ನಡುವೆ ಯಾವುದೇ ಖಾಲಿ ಜಾಗ ಬಿಡಬಾರದು. ಸಂಖ್ಯೆದ ಬರೆದ ನಂತರ ವಾಕ್ಯದ ಕೊನೆಯಲ್ಲಿ ಹೊರತುಪಡಿಸಿ ಪೂರ್ಣ ವಿರಾಮ ಹಾಕಬಾರದು. ದ್ರವ್ಯರಾಶಿಯನ್ನು ಬರೆಯುವಾಗ ಯಾವಾಗಲೂ ಸಾಂಖ್ಯಿಕ ಮೌಲ್ಯ ಮತ್ತು ಏಕಮಾನ ನಡುವೆ ಜಾಗವನ್ನು ಬಿಡಬೇಕು. ಉದಾಹರಣೆಗೆ 7 kg ಅಂತ ಬರೆದಾಗ ಜಾಗ ಬಿಟ್ಟಿರ್ತೀವಿ ನೋಡಿರ್ಲಿ. ನೆಕ್ಸ್ಟ್ ಕಿಲೋಗ್ರಾಮ್ ದ್ರವ್ಯರಾಶಿ ಎಂದು ಬರೆಯಬೇಕಿದ್ರೆ ಅದನ್ನು ಬರೆಯಲಾಗುತ್ತೆ ಹೊರತು 7 kgs ಅಂತ ಬರೀಬಾರದು. 7 kgs, 7 ಅದೇನು ಪ್ಲೂರಲ್ ಇದ್ರೂ ಆದರೆ ಅದನ್ನು kgs ಅಂತ ಬರೀಬಾರದು. 7 kg ಅಂತಲೇ ಬರೀಬೇಕಾಗತ್ತೆ. ಅದೇ ರೀತಿ ಲೀಟರ್ ಅನ್ನು ಆಂಗ್ಲ ಭಾಷೆಯಲ್ಲಿ ಎಲ್ ಮತ್ತು ಮಿಲಿ ಲೀಟರ್ನ್ನು ML ಎಂದು ಸಂಕ್ಷಿಪ್ತಗೊಳಿಸಿ ಬರೆಯಲಾಗುತ್ತದೆ. ML ಎಂದು ಬರೆಯುವಾಗ ಎಂ ಮತ್ತು ಎಲ್ಗಳ ನಡುವೆ ಯಾವುದೇ ಖಾಲಿ ಜಾಗ ಬಿಡುವಂತಿಲ್ಲ. ಉದಾಹರಣೆಗೆ ಯಾವ ರೀತಿ ಬರೀಬೇಕು, ನಾವು ಏನಾದರೂ ಯೂನಿಟ್ ಬರೀಬೇಕಾದ್ರೆ 1 ಲೀಟರ್ ಅಂತ ಬರೀಬೇಕಾದ್ರೆ 1 L ಅಂತ ಬರಿತೀವಿ. ಅದೇ 1 ಮಿಲಿ ಲೀಟರ್ ಬರಬೇಕಾದ್ರೆ ಸ್ಮಾಲ್ ಎಂ ಬರೆದು ಎಲ್ ಬರಿತೀವಿ. ಯಾವುದೇ ಗ್ಯಾಪ್ ಇರಲ್ಲ. ಇವೆರಡುಗಳ ಮಧ್ಯೆ ಏನಾಗುತ್ತೆ, ಸ್ಪೇಸ್ ಇರಬೇಕು. ಆಗ್ತಿದೆಯಾ? ನೀರನ್ನು 500 ml ಬರಿಬೇಕಾದ್ರೆ ನೋಡಿ ಈ ರೀತಿ ಬರಿಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಆಂಗ್ಲ ಭಾಷೆಯಲ್ಲಿ ಚಿಕ್ಕ ಅಕ್ಷರಗಳ ನಡುವೆ ಮತ್ತು ದೊಡ್ಡ ನಡುವೆ ಪರಿಮಾಣದ ಅಕ್ಷರವಾಗಿರುತ್ತದೆ. ಪರಿಮಾಣದ ಅಂತಾರಾಷ್ಟ್ರೀಯ ಏಕಮಾನ ಘನ ಮೀಟರ್ ಆಗಿದೆ. ಗೊತ್ತಾಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಇದು ಇಂಪಾರ್ಟೆಂಟ್ ನಿಮಗೆ. ಯಾವುದು ಅಂದರೆ ದ SI ಯೂನಿಟ್ ಫಾರ್ ದಿ ವಾಲ್ಯೂಮ್ ಇಸ್ ಕ್ಯೂಬಿಕ್ ಮೀಟರ್. ಇದು ಕ್ಯೂಬಿಕ್ ಮೀಟರ್ ಇದೆಯಲ್ಲ, ಇದು ಪರಿಮಾಣದ ವಾಲ್ಯೂಮ್ದು SI ಯೂನಿಟ್ ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಅದನ್ನು ಯಾವ ರೀತಿ ಕರಿತೀವಿ ಅಂದರೆ, ಕ್ಯೂಬಿಕ್ ಅಂದರೆ m³ ಅಂದರೆ ವಾಲ್ಯೂಮ್ ಏನಾಗುತ್ತೆ, ಲೆಂತ್, ಬ್ರೆಡ್ತ್, ಹೈಟ್ ಮೂರನ್ನು ಹೊಂದಿರುತ್ತೆ. ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? m³ ಅಂತ ಕರಿತೀವಿ, m3 ಅಂತ ಬರೀತೀವಿ. ಸಂಕ್ಷಿಪ್ತಗೊಳಿಸಿ ಬರೆಯಲಾಗುತ್ತದೆ. ಘನ ಮೀಟರ್ ಸಂಕ್ಷಿಪ್ತ ರೂಪವನ್ನು ಸೂಚಿಸಲು 3 ಎಂಬ ಸಂಖ್ಯೆಯನ್ನು ಘಾತಾಂಕವಾಗಿ ಬಳೆಯಲಾಗುತ್ತದೆ. ಗೊತ್ತಾಗ್ತಿದೆ? ಉದಾಹರಣೆಗೆ ನೀವು 2 ಘನಗಳ ಮೀಟರ್ಗಳ ಪರಿಮಾಣವನ್ನು 2 m³ ಎಂದು ಬರೆಯಬೇಕು. ಯಾವಾಗಲೂ ಸಂಖ್ಯೆ ಮತ್ತು ಸಾಂಖ್ಯಿಕ ಮೌಲ್ಯ ಏಕಮಾನ ನಡುವೆ ಖಾಲಿ ಜಾಗವನ್ನು ಬಿಡಬೇಕು. 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1000 ಲೀಟರ್. ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್. ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್. 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1000 ಲೀಟರ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಓಕೆನಾ? ಗಾಳಿಯು ದ್ರವ್ಯವೇ? ಹೌದು. ಎಲ್ಲ ನಮ್ಮ ಸುತ್ತಮುತ್ತಿರುವ ಎಲ್ಲ ವಸ್ತುಗಳು ದ್ರವ್ಯ. ಅದು ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಘನ ವಸ್ತುಗಳಾಗಿರ್ಬೋದು, ಇವೆಲ್ಲವೂ ಮ್ಯಾಟರ್ ಅಂತ ಕರಿತೀವಿ.
ನಮ್ಮ ಸುತ್ತಲಿನ ಎಲ್ಲ ಸಾಮಗ್ರಿಗಳು ದ್ರವ್ಯದ ವಿಭಿನ್ನ ಉದಾಹರಣೆಗಳಾಗಿವೆ, ಪರಿಗಣಿಸಬಹುದೇ? ನಿಮ್ಮ ಸ್ನೇಹಿತರನ್ನು ಚರ್ಚಿಸಿ. ಉದಾಹರಣೆಗೆ ನೀರು ದ್ರವ್ಯ, ಮರಳು ಮತ್ತು ಬೆಣಚು ಕಲ್ಲುಗಳು ದ್ರವ್ಯ ಮತ್ತು ಲೋಟ ಕೂಡ ದ್ರವ್ಯನ. ಸಾಮಗ್ರಿಗಳು ದ್ರವ್ಯದ ವಿಧಗಳಾಗಿದ್ದು ಅವುಗಳನ್ನು ವಸ್ತುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಸಾಮಗ್ರಿಗಳು ವಿಭಿನ್ನವಾಗಿ ಗೊತ್ತಾಗ್ತಿದೆಯಾ? ಮೆಟೀರಿಯಲ್ಸ್ ಅಂತ ಕರೀತಾರೆ. ಸಾಮಗ್ರಿಗಳು ಅಂದರೆ ಗೊತ್ತಿರಬೇಕು. ಮತ್ತು ವಿಭಿನ್ನವಾಗಿ ವರ್ತಿಸುತ್ತವೆ ಎಂದು ನಾವು ಕಲಿತಿದ್ದೇವೆ. ನಾವು ಸಾಮಗ್ರಿಗಳನ್ನು ಅವುಗಳ ಗುಣಗಳಲ್ಲಿ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳ ಆಧಾರದ ಮೇಲೆ ವರ್ಗೀಕರಿಸಿದ್ದೇವೆ. ಗೊತ್ತಾಗ್ತದೆ. ವಸ್ತುಗಳ ಗುಣಗಳಿಂದ ಮಾದರಿಗಳನ್ನು ಅಧ್ಯಯನ ಮಾಡಲು ನಾವು ಗಮನಿಸಲು ಸಹಾಯ ಮಾಡುವುದರಿಂದ ಅವುಗಳನ್ನು ವರ್ಗೀಕರಿಸುವುದು ಉಪಯುಕ್ತವೆಂದು ನಾವು ಕಂಡುಕೊಂಡಿದ್ದೇವೆ. ಮಾನವರು ವಸ್ತುಗಳನ್ನು ಮಾತ್ರವಲ್ಲ, ಬಂಡೆಗಳು, ಸಸ್ಯಗಳು, ಪ್ರಾಣಿಗಳು ಸಹ ವರ್ಗೀಕರಿಸಿದ್ದಾರೆ. ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಎಂಬ ಅಧ್ಯಾಯದಲ್ಲಿ ನೀವು ಜೀವಿಗಳ ವರ್ಗೀಕರಣದ ಬಗ್ಗೆ ಕಲಿತಿದ್ದೀರಾ. ಫಸ್ಟ್ ಚಾಪ್ಟರ್ ಕಲಿತಿದ್ದೀರಾ. ಇಲ್ಲಿ ಏನಾಗುತ್ತೆ, ವಸ್ತುಗಳ ವರ್ಗೀಕರಣ, ಜೀವಿಗಳ ವರ್ಗೀಕರಣದಂತೆ ನಿರ್ಜೀವ ವಸ್ತುಗಳ ವರ್ಗೀಕರಣ ಸಹ ನಾವು ಆಧಾರದ ಮೇಲೆ ಮಾಡಲಾಗುತ್ತದೆ. ಗುಣಧರ್ಮಗಳ ಆಧಾರದ ಮೇಲೆ ಮಾಡಲಾಗುತ್ತದೆ. ಪ್ಲಾಸ್ಟಿಕ್ನ ಆವಿಷ್ಕಾರವು ಮಾನವನಿಗೆ ಯಾವ ಬದಲಾವಣೆಯನ್ನು ತಂದಿತು ಎಂಬುದರ ಬಗ್ಗೆ ನೀವು ಯೋಚಿಸಬಹುದೇ? ಇದು ವರವೇ ಅಥವಾ ಶಾಪವೇ? ಡಿಸ್ಕಸ್ ಮಾಡಿ. ಪ್ಲಾಸ್ಟಿಕ್ ತಂದಿದ್ದು ವರನ ಅಥವಾ ಶಾಪನ ಅಂತ ಅಂದ್ಬಿಟ್ಟು. ನಾವು ಸಾಮಗ್ರಿಗಳ ವಿವಿಧ ಗುಣಗಳನ್ನು ಅನ್ವೇಷಿಸಿದ್ದೇವೆ ಮತ್ತು ಅರ್ಥ ಮಾಡಿಕೊಂಡಿದ್ದೇವೆ. ಹೌದು, ಇದು ನಾವು ನೋಡುವ ಅನೇಕ ಸಾಮಗ್ರಿಗಳು ಮೊದಲೇ ಅಸ್ತಿತ್ವದಲ್ಲಿದ್ದವು ಹಾಗೂ ಜನರು ಅವುಗಳನ್ನು ಹೇಗೆ ವರ್ಗೀಕರಿಸಿದರು ಎಂದು ತಿಳಿಯುವ ಕುತೂಹಲವಿದೆ ನನಗೆ. ಗೊತ್ತಾಗ್ತಿದೆಯಾ ನೋಡಿ. ಪ್ರಾಚೀನ ಭಾರತದಲ್ಲಿ ಇದೇ ರೀತಿಯ ವರ್ಗೀಕರಣ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಭಾರತೀಯ ವೈದ್ಯಕೀಯ ವ್ಯವಸ್ಥೆಗಳು ಒಂದಾದ ಆಯುರ್ವೇದ ವಸ್ತುಗಳನ್ನು ಗುಂಪು ಮಾಡುವ ವ್ಯವಸ್ಥೆಯನ್ನು ಹೊಂದಿದೆ. ಗೊತ್ತಾಗ್ತದೆ. ಅಷ್ಟಾಂಗ ಹೃದಯ ಸೂತ್ರ ಸ್ಥಾನದಲ್ಲಿ ಈ ಶ್ಲೋಕವು ಆಯುರ್ವೇದದಲ್ಲಿ ಎಲ್ಲ ಭೌತಿಕ ವಸ್ತುಗಳನ್ನು ವಿವರಿಸಲು 20 ಗುಣಗಳ ಗೊತ್ತಾಗ್ತಿದೆ 10 ಜೋಡಿ ವಿರುದ್ಧ ಗುಣಗಳ ಬಗ್ಗೆ ನಿಖರವಾಗಿ ಹೇಳುತ್ತದೆ. ಗೊತ್ತಾಗ್ತಿದೆ. ಈ ಗುಣಗಳನ್ನು ಎಲ್ಲ ಜೀವ ವ್ಯವಸ್ಥೆಯ ಸಸ್ಯಗಳು, ಪ್ರಾಣಿಗಳು, ಮಾನವರು, ಪರಿಸರ, ಆಹಾರಗಳನ್ನು ವಿವರಿಸಲು ಬಳಸಬಹುದು. ನೋಡಿ, ಗುರು ಅಂದರೆ ಭಾರ, ಅದು ಗುರು ಲಘು, ತೂಕದಲ್ಲಿ ಹಗುರ, ಮಂದ ಮತ್ತು ತೀಕ್ಷ್ಣ, ಹಿಮ ಮತ್ತು ಉಷ್ಣ, ಸ್ನಿಗ್ಧ ಮತ್ತು ರೂಕ್ಷ. ಗೊತ್ತಾಗ್ತಿದೆಯಾ? ಶ್ಲಾಘ್ಯಾಣ ಮತ್ತು ಖಾರ, ಸಾಂದ್ರ ಮತ್ತು ದ್ರವ, ಮೃದು ಮತ್ತು ಕಠಿಣ, ಸ್ಥಿರ ಮತ್ತು ಕಾಲ. ಗೊತ್ತಾಗ್ತಿದೆಯಾ? ಸೂಕ್ಷ್ಮ ಮತ್ತು ಸ್ಥೂಲ, ವಿಷಾಡ ಮತ್ತು ಪಿಶ್ಚಿಲ. ಗೊತ್ತಾಗ್ತಿದೆಯಾ? ಈ ರೀತಿ ಒಂದು 20 ಗುಣಗಳ ಆಧಾರದ ಮೇಲೆ, ಅವುಗಳ ವಿರುದ್ಧ ಗುಣಗಳ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಗೊತ್ತಾಗ್ತದೆ. ಗುರು ಇದೆ ಲಘು, ಭಾರ ಇದ್ರೆ ಇದು ಹಗುರ ಅಂತ, ಮಂದ ಮತ್ತು ತೀಕ್ಷ್ಣ ಈ ರೀತಿ ವಿಭಾಗ ಮಾಡಿದ್ರು. ನಾವು ಪ್ರಮುಖ ವಿಷಯಗಳನ್ನ ಕಲ್ತ್ಕೊಡ್ವಿ. ಇಲ್ಲಿ ನಾವು ಕಲ್ತಿರೋದು ಮ್ಯಾಟರ್ ಅಂದ್ರೆ ಏನು ಗೊತ್ತಾಗ್ತಿದೆಯಾ? ನಾವು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ಗೊತ್ತಾಗ್ತಿದೆಯಾ? ಅದನ್ನ ಕಲ್ತ್ಕೊಂಡಿವಿ. ಗೊತ್ತಾಗ್ತದೆ. ಯಾವುದು ಸ್ಪೇಸು ಮತ್ತು ಗೊತ್ತಾಗ್ತದೆ ವಾಲ್ಯೂಮ್ನ ಹೊಂದಿರುತ್ತೆ. ಗೊತ್ತಾಗ್ತದೆ. ಮಾಸ್ ಮತ್ತು ವಾಲ್ಯೂಮ್ನ ಹೊಂದಿರುತ್ತೆ. ಗೊತ್ತಾಗ್ತಿದೆಯಾ? ಅದನ್ನ ಏನು ಕರಿತೀವಿ ಮ್ಯಾಟರ್ ಅಂತ ಕರಿತೀವಿ ನಾವು. ಗೊತ್ತಾಗ್ತಿದೆಯಾ? ಇಷ್ಟು ತಿಳ್ಕೊಂಡ್ರಿ. ವರ್ಗೀಕರಣ ಬಗ್ಗೆ ತಿಳ್ಕೊಂಡ್ರಿ. ಗೊತ್ತಾಗ್ತಿದೆಯಾ? ವರ್ಗೀಕರಣದ ಬಗ್ಗೆ ತಿಳ್ಕೊಂಡ್ರಿ. ಕ್ಲಾಸಿಫಿಕೇಶನ್, ಹೊಳಪು ರಹಿತ, ನಾನ್ ಲೆಕ್ಚರ್ಸ್, ಹಾರ್ಡ್, ಅಪಾರದರ್ಶಕ, ವಿಲೀನಗೊಳ್ಳುವ, ಮೃದು, ಹೊಳಪು, ವಿಲೀನಗೊಳ್ಳುವ, ದ್ರವ್ಯರಾಶಿ, ಅರೆಪಾರದರ್ಶಕ, ವಸ್ತು, ಪಾರದರ್ಶಕ, ಸಾಮಗ್ರಿ, ಗಾತ್ರ, ಎಲ್ಲ ಕಾನ್ಸೆಪ್ಟ್ಸ್ಗಳಿಗೆ ತಿಳ್ಕೊಂಡ್ರಿಂದ ಸಾರಾಂಶ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್. ವಸ್ತುಗಳನ್ನು ವಿವಿಧ ರೀತಿಯ ಸಾಮಗ್ರಿಗಳಿಗೆ ತಯಾರಿಸಲಾಗುತ್ತದೆ. ಒಂದು ವಸ್ತುವನ್ನು ಒಂದೇ ಸಾಮಗ್ರಿಯಿಂದ ಅಥವಾ ವಿಭಿನ್ನ ಸಾಮಗ್ರಿಗಳ ಸಂಯೋಜನೆಯಿಂದ ತಯಾರಿಸಬಹುದು. ಒಂದೇ ರೀತಿಯ ಕಾರ್ಯಗಳನ್ನು ಮಾಡುವ ವಸ್ತುಗಳನ್ನು ತಯಾರಿಸಲು ನಾವು ವಿಭಿನ್ನ ಸಾಮಗ್ರಿಗಳನ್ನು ಬಳಸಬಹುದು. ಸಾಮಗ್ರಿಗಳನ್ನು ಗುಂಪುಗಳಿಗೆ ಜೋಡಿಸುವುದನ್ನು ವರ್ಗೀಕರಣ, ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಸಾಮಗ್ರಿಗಳು ವಿಭಿನ್ನ ಗುಣಗಳನ್ನು ಹೊಂದಿದ್ದು ಈ ಗುಣಗಳು ಅವುಗಳ ಬಳಕೆಯನ್ನು ನಿರ್ಧರಿಸುತ್ತವೆ. ಸಾಮಗ್ರಿಗಳನ್ನು ಅವುಗಳ ಗುಣಗಳಿಂದ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳ ಆಧಾರದ ಮೇಲೆ ಗುಂಪು ಮಾಡಲಾಗಿದೆ. ಸಾಮಗ್ರಿಗಳು ಹೊಳಪುಳ್ಳ, ಹೊಳಪಿಲ್ಲದ ರಚನೆ ಆಧಾರದ ಮೇಲೆ, ಕಠಿಣವಾಗಿವೆ ಅಥವಾ ಮೃದುವಾಗಿವೆ ಅನುಭವ ಆಧಾರದ ಮೇಲೆ ವರ್ಗೀಕರಿಸಬಹುದು. ಸಾಮಗ್ರಿಗಳ ಮೂಲಕ ನಾವು ಎಷ್ಟು ನೋಡಬಹುದು ಎಂಬುದರ ಆಧಾರದ ಮೇಲೆ ಅವುಗಳನ್ನು ವರ್ಗೀಕರಿಸಬಹುದು. ಪಾರದರ್ಶಕ, ಅರೆಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಕೆಲವು ಸಾಮಗ್ರಿಗಳು ನೀರಿನಲ್ಲಿ ವಿಲೀನವಾಗುತ್ತೆ, ಕೆಲವು ವಿಲೀನವಾಗುವುದಿಲ್ಲ. ಸ್ಥಳವನ್ನು ಆಕ್ರಮಿಸುವ, ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವನ್ನು ದ್ರವ್ಯ ಎಂದು ಕರೀತೀವಿ. ದಿಸ್ ಇಸ್ ಅ ಡೆಫಿನೇಷನ್ ಆಫ್ ಮ್ಯಾಟರ್. ದ್ರವ್ಯ ಅಂದರೆ ಮ್ಯಾಟರ್ಗೆ ಡೆಫಿನೇಷನ್. ದ್ರವ್ಯವು ಆಕ್ರಮಿಸಿಕೊಂಡಿರುವ ಸ್ಥಳವು ಅದರ ಪರಿಮಾಣವಾಗಿದೆ, ವಾಲ್ಯೂಮ್ ಆಗಿದೆ. ದ್ರವ್ಯರಾಶಿ ಒಂದು ವಸ್ತುವಿನ ಸಾಮಗ್ರಿಗಳ ಪ್ರಮಾಣವನ್ನು ಪ್ರಮಾಣೀಕರಿಸುತ್ತದೆ. ದ್ರವ್ಯರಾಶಿ ಒಂದು ವಸ್ತುವಿನಲ್ಲಿರುವ ಸಾಮಗ್ರಿ, ಒಂದು ವಸ್ತುವಿನ ಎಷ್ಟು ಯಾವ ಒಂದು ಮಟೀರಿಯಲ್ ಇದೆ ಅಥವಾ ಯಾವ ಒಂದು ಸಬ್ಸ್ಟೆನ್ಸ್ ಇದೆ ಅನ್ನೋದನ್ನ ಪ್ರಮಾಣೀಕರಿಸೋದು. 1 kg ಇದೆ ಗೊತ್ತಾಗ್ತಿದೆಯಾ? 1 kg ಇದ್ರೆ ಒಂದು ಮಾಸ್ನ ಅಥವಾ ದ್ರವ್ಯರಾಶಿನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಗೊತ್ತಾಗ್ತದೆ. ಈ ರೀತಿ ಕೆಲವು ಪ್ರಯೋಗಗಳು ಕೊಟ್ಟಿದ್ದಾರೆ, ಸಿಂಪಲ್ ಕೊಟ್ಟಿದ್ದಾರೆ, ಈ ಮಕ್ಕಳುಗಳು ಮಾಡೋದು. ನೀವು ಬೇಕಾದ್ರೆ ಏನಾದರೂ ಫ್ರೀ ಇದ್ದಾಗ ಇವನ್ನೆಲ್ಲ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಅಂದರೆ ಎಕ್ಸ್ಟೆಂಡೆಡ್ ಲರ್ನಿಂಗ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇದು ಮುಂದಿನ ಕಲಿಕೆಗೆ ಇಷ್ಟು ನಾನು ಈ ಒಂದು ಚಾಪ್ಟರ್ನ ಆಗಿತ್ತು. ಇದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ವಸ್ತುಗಳ ಬಗ್ಗೆ ತಿಳ್ಕೊಂಡ್ರಿ, ಅಥವಾ ಏನಂತ ಕರೀತಾರೆ ಮ್ಯಾಟರ್ ಅಂತ ಏನು ತಿಳ್ಕೊಂಡ್ರಿ. ವಸ್ತುಗಳನ್ನ ಯಾವ ರೀತಿ ವರ್ಗೀಕರಣ ಮಾಡೋದು, ಪೀಠಿಕೆ ಒಂದು ಇಂಟ್ರಡಕ್ಷನ್ ಇದೆ ಅಷ್ಟೇ, ತುಂಬ ಕಾನ್ಸೆಪ್ಟ್ಸ್ ಏನಿಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಾಮಗ್ರಿಗಳ ಬಗ್ಗೆ ಇವತ್ತಿನ ಕ್ಲಾಸು ಮುಗಿತು. ಇದನ್ನು ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಚೇಂಜಸ್ ಬೇಕಾದರೆ ಚೇಂಜಸ್ ಹೇಳಿ. ಗೊತ್ತಾಗ್ತಿದೆ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಜೊತೆ ಪ್ರತಿದಿನ ಓದೋಕ್ಕೆ ತಯಾರಾಗಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಸೋ ಮಚ್.